ಕಾಳಿ ಭಯಂಕರಿ ಜಗನ್ಮಾತೆ ಶುಂಭ ನಿಶುಂಭರನ್ನು ಸಂಹಾರ ಮಾಡಿ ಶಾಂಭವಿ ಎನಿಸಿಕೊಂಡಿರುವ ನಿನಗೆ ನನ್ನ ನಮಸ್ಕಾರಗಳು ತಾಯಿ, ನನ್ನ ನಮಸ್ಕಾರಗಳು. ಅದಲ್ಲದೆ ಎಷ್ಟೋ ಮಹಿಷಾಸುರನನ್ನು ಕೊಲೆ ಮಾಡಿ ಮಹಿಷ ಮರ್ದಿನಿ ಅಂತ ಅನಿಸಿಕೊಂಡಿದೀಯ. ಆದರೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ತಾಯಿ,
ರೈತನ ಈ ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾರೆ. ಆದ್ರೆ ನಮ್ಮಂತ ರೈತರ ಬಾಳಿಕೆ ಒಳ್ಳೆಯದು ನೋಡಿ. ನಮ್ಮನ್ನು ರಕ್ಷಿಸು ತಾಯಿ, ರಕ್ಷಿಸು. ಬನ್ನಿ ಸ್ವಾಮಿ, ಇವತ್ತು ವಿಜಯದಶಮಿ ಅಲ್ವೇ? ಅದಕ್ಕೋಸ್ಕರವಾಗಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಕೂಡ ಈಗ ತಾನೇ ಬಂದಿದ್ದೀರಾ. ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ. ಅಮ್ಮ ಉಮಾ ಮಹೇಶ್ವರಿಯೇ, ಪರಮೇಶ್ವರನ ಪ್ರೀತಿಯೇ ಸತಿಯೇ, ಗತ ವೈಭವದ ಕಾಲ ಮಾಡತಕ್ಕಂತೆ ಚಂಡಾಮುಂಡರನ್ನು ಸಂವರಿಸಿ ಚಾಮುಂಡಿಯಾಗಿ, ರಕ್ತ ಬಿಜಾಸುರನ್ನು ಕೊಂದು ರಕ್ತಾಕ್ಷಿಣಿಯಾಗಿ, ತಾರಕಾಸುರನ ವಧೆ ನಿನ್ನಿಂದಲ್ಲದೆ ನಿನ್ನ ಮಗ ಷಣ್ಮುಖನ ಕೈಲಿದ್ದರು ಅವನ ಕೈಯಲ್ಲೇ ಶೂಲವಾಗಿ ಆ ರಾಕ್ಷಸರನ್ನು ಕೊಂದ ನಿನ್ನ ಕೀರ್ತಿಯನ್ನು ಎಂದು ಕೊಂಡಾಡಲಿ ತಾಯಿ. ಇದು ಇಂದು ನಿನ್ನ ನವರಾತ್ರಿಯಲ್ಲಿ ನಡೆದ ಈ ನಿನ್ನ ವಿಜಯೋತ್ಸವ ದಿನ. ಈ ಹಳ್ಳಿ ರೈತನ ವಿಶೇಷ ನಮಸ್ಕಾರಗಳು ತಾಯಿ ನಿನಗೆ. ಇದೇನಿದೆ ಸ್ವಾಮಿ, ಇವತ್ತು ಈ ದೇವಿ ಎದುರಿಗೆ ನಿಂತು ವಿಶೇಷ ನಮಸ್ಕಾರ ಅಂತ ಹೇಳ್ತಾ ಇದ್ದೀರಲ್ಲ? ಹೌದು, ಹರಕ್ಕೆ ತಕ್ಕಂತೆ ಮಳೆಯಾಗಿ ಬೆಳೆ ಬಂದು ಆ ಮಾಲನ್ನು ಮಾರಿ ಮಹಾರಾಜನಾಗಬೇಕೆಂಬ ಅವನ ಕನಸನ್ನು ಮಣ್ಣು ಮಾಡುತ್ತಿರುವ ಈಗಿನ ಕಾಲದ ರಾಕ್ಷಸರ ಸಂಹಾರ ಯಾವಾಗ ಅಂತ ನನ್ನ ಮನಸ್ಸು ಮಂಗಮಯವಾಗಿ ಕಾಣಲು. ಎಲ್ಲಿ ಹೋದರೂ ಲಂಚ ಲಂಚ ಎಂದು ಬೇಡುವ ರಾಕ್ಷಸರ ಸಂಹಾರ ಯಾವಾಗ? ಎಲ್ಲಿ ಹೋದರೂ ಜಾತಿ ಜಾತಿ ಅಂತ ಹೇಳುವ ರಾಕ್ಷಸ ಸಂಹಾರ ಯಾವಾಗ? ಚಳಿ ಮಳೆ ಬಿಸಿಲೆನ್ನದೆ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ಕೆಸರಾದ ಕೈಯಿಂದ ಹಸೆ ಮನೆ ಏರಿದವರ ಹತ್ತಿರ ಅಕ್ಷತೆಗೆ ಹೋದರೆ ನಿನ್ನ ಕೈ ಹೊಲಸಾಗಿದೆ, ನಿನಗೆ ಅಕ್ಷತೆಗೆ ಅವಕಾಶವಿಲ್ಲ ಎಂದು ಹೇಳುವ ಆ ಹೊಲಸು ಮಡಿವಂತರ ಸಂಹಾರ ಯಾವಾಗಂತ ನನಗೆ ಸಂಕಟವಾಗುತ್ತದೆ ಸೀತಾ, ನನಗೆ ಸಂಕಟವಾಗುತ್ತದೆ. ಸ್ವಾಮಿ, ಕೈ ಕೆಸರಾದರೆ ಬಾಯ್ ಮೊಸರು ಎಂಬ ಗಾದೆಯನ್ನು ಗೊತ್ತಿಲ್ಲದ ಅವಿವೇಕಿಗಳು ಇನ್ನೂ ಇದ್ದಾರೆ ಈ ನಮ್ಮ ಜಗದಲ್ಲಿ. ಇನ್ನೂ ಇದ್ದಾರೆ ಅಂತ ಕೇಳ್ತೇನೆ ಸೀತಾ. ಹೆಜ್ಜೆ ಹೆಜ್ಜೆಗೂ ಲಜ್ಜೆಕೋರರಾಗಿ ಗೆಜ್ಜೆ ಕಟ್ಟಿಕೊಂಡು ಸಾಲುಗಟ್ಟಿ ತಿರುಗುತ್ತಿದ್ದಾರೆ ಈ ಜಗದಲ್ಲಿ. ರಾಮರಾಜ್ಯದ ಮಹಾತ್ಮ ಗಾಂಧಿ ಕನಸನ್ನು ನನಸು ಮಾಡಿದೆ. ದಿನಕ್ಕೊಂದು ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ಅಧರ್ಮದ ತಳಪಾಯ ಹಾಕಿ ಸರ್ಕಾರಿ ಆಸ್ತಿಗಳೆಲ್ಲ ನನ್ನದೇ ಎಂದು ಬೀಗಿ ಬಡವರ ಹೆಣದ ಮೇಲೆ ಪಾಪದ ಮಾಡು ಕಟ್ಟಿ ಹಗಲುಗೊಳ್ಳರಾಗಿ ರಕ್ತ ಸಿಂಹಾಸನದ ಮೇಲೆ ಕುಳಿತು ಗೋಗಾಚಿರುವ ಬೆಟ್ಟಪ್ಪನಂತವರು ಇನ್ನು ತುಂಬುತ್ತಾರೆ ಈ ಸಮಾಜ. ಅಂತ ದೊರೆಕೋರರನ್ನು ಮಟ್ಟಿಯಿಂದ ಮಾತನಾಡಿಸಿ ಸ್ವಚ್ಛ ಭಾರತ ನಿರ್ಮಾಣ ಮಾಡಬೇಕೆಂದರೆ ಎಲ್ಲಿದೆ ಈ ಹಳ್ಳಿ ರೈತನಿಗೆ ಸ್ವಾತಂತ್ರ್ಯ? ಸ್ವಾಮಿ, ಅದು ನಿಮ್ಮಂತ ವೀರ ಪುರುಷರ ತೋಳಿನ ಬಲದಲ್ಲಿದೆ ಸ್ವಾಮಿ, ತೋಳಿನ ಬಲದಲ್ಲಿದೆ. ಯಾಕೆಂದ್ರೆ ರೈತನೇ ರಾಷ್ಟ್ರದ ಸಂಪತ್ತು ಅಂತ ತಿಳಿದುಕೊಂಡು ನೀವು ಎಲ್ಲರೂ ರೈತರು ಒಟ್ಟಾಗಿ ಈ ರೀತಿ ಕೂಗುತ್ತಾ ಹೋದ್ರೆ ಒಂದಿಲ್ಲದ ಒಂದು ದಿನ ಆದ್ರೂ ಆ ಅಹಂಕಾರ ಅವರಿಗೆ ತಟ್ಟೆ. ಹೌದು ಸೀತಾ, ಹೌದು. ಒಕ್ಕಟ್ಟೆ ಬಿಕ್ಕಟ್ಟು ಎಂಬತ್ತೆ ನಾಡಿನ ರೈತರೆಲ್ಲರೂ ಒಂದಾಗಿ ನರಗುಂದ ಬಣ್ಣದಂತೆ ಸಿಡಿದು ನಿಂತರೆ ಹುಡಿಯಾಗಿ ಹೋಗುವುದವರ ಶರೀರ. ಇಂದಿನಿಂದ ಈ ಹೋರಾಟಕ್ಕೆ ಮೊದಲನೇದಾಗಿ ನಾನೇ ಸಿದ್ಧನಾಗಿ ನಿಲ್ಲುತ್ತೇನೆ. ಅದೆಲ್ಲ ಇರ್ಲಿ ಬಿಡಿ. ಹೊಲದಿಂದ ತುಂಬಾ ದಣಿದು ಬಂದಿದ್ದೀರಾ. ಮೊದಲು ನೀರು ಕೊಡ್ತೀನಿ, ನೀರು ಕುಡಿದು ನಿಮ್ಮ ದರಿವನ್ನು ಆರಿಸಿಕೊಳ್ಳಿ. ಹೌದು ಸರ್, ಬಿಡದೆ ಸುರಿಯುತ್ತಿರುವ ಮಳೆರಾಯನ ಆರ್ಭಟಕ್ಕೆ ಭೂಮಿಯೆಲ್ಲ ಕಸವಾಗಿತ್ತು. ಅದನ್ನು ಹಸಿರು ಮಾಡಬೇಕಾದರೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿ ಬಿಟ್ಟಿದೆ. ಅಂತೂ ಈ ವರ್ಷದ ಬೆಳೆ ಮನಸ್ಸಿಗೆ ಆನಂದ ತಂದಿದೆ. ಕಬ್ಬು, ಜೋಳ, ಈರುಳ್ಳಿ ಬೆಳೆ ನೋಡಿದರೆ ಈ ರೈತ ಮಾಡಿದ ಸಾಲ ಈ ಸಲ ತೀರುವುದರಲ್ಲಿ ಸಂದೇಹವಿಲ್ಲ. ನಿಜ ಸ್ವಾಮಿ, ನೀವು ಹೇಳುತ್ತಿರುವ ಮಾತು ನಿಜ ಇದೆ. ಅದಕ್ಕೋಸ್ಕರವಾಗಿ ನಮ್ಮ DR ಪೂಜಾರ್ ಕವಿಗಳು ಒಂದು ನಾಟಕ ಬರೆದಿದ್ದಾರೆ ಗೊತ್ತಾ? ಅದ್ಯಾವುದು ಅಂದ್ರೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ. ಮೊದಲು ನೀರು ತೆಗೆದುಕೊಳ್ಳಿ. ಧನ್ಯ ಸೀತಾ, ಧನ್ಯ. ಈ ನಾಡಿನ ರೈತರ ಬದುಕೆಲ್ಲ ಸಕ್ಕರೆ ಆದರೆ ನನಗೆ ಅದೇ ಸಂತೋಷ. ಧನ್ಯ ಸೀತಾ, ಧನ್ಯ. ಈ ರೈತನ ಹೆಸರು ನಾಡಿನ ಹೆಸರಾಗಿ ಈ ಜನರ ಬದುಕೆಲ್ಲ ಸಕ್ಕರೆ ಆದರೆ ನನಗೆ ಅದೇ ಸಂತೋಷ. ಈ ಅಕ್ಕರೆಯ ಸಕ್ಕರೆ ನಾಡಿನಲ್ಲಿ ಹಾಡು ಸಕ್ಕರೆ ಬೆರೆದಂತೆ ಬೆರೆತಿರುವ ನಾವು ಅಕ್ಕರೆಯಿಂದ ಹಾಡಿಕೊಂಡು ಸೀತಾ. ಏನ್ರಿ ಇದು? ಅಲ್ಲರಿ, ಈ
ಸಮಯದಲ್ಲೂ ಕೂಡ ನಿಮ್ಗೆ ಹಾಡಿನ ಆಸೆನಾ? ಕವಿಯಾದವರಿಗೆ ಕತ್ತಲಿ ಕೂಡ ಬೆಳಕಾಗಿ ಕಾಣುವಂತೆ, ಕವಿಯಾದವರಿಗೆ ಕತ್ತಲಿ ಕೂಡ ಬೆಳಕಾಗಿ ಕಾಣುವಂತೆ ಸಾಹಿತ್ಯಕ್ಕೆ ಸಮಯವಿಲ್ಲ. ಸಂಗೀತದ ಸುದೆ ಹರಿಸಿ ಅಂಧ ಮಕ್ಕಳಿಗೆ ತಂದೆಯಾಗಿ ಅಪ್ಪಟ ವಿದ್ಯಾದಾನ ಮಾಡಿದ ಗುರುದೇವ ಪುಟ್ಟರಾಜ ಅಪ್ಪನವರಿಗೆ ಹಗಲು ರಾತ್ರಿ ಎಂಬ ಸಮಯವಿತ್ತು. ಅಂದು ಆ ತಂದೆ ಅಂಧ ಮಕ್ಕಳಿಗೆ ಆಸರೆಯಾಗಿ ಸಂಗೀತ ಸಾಹಿತ್ಯ ಕೊಡದಿದ್ದರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿರುತ್ತದೆ. ಅಂತ ಅಂಧಪ್ಪನಿಗೆ ಸಮಯದ ಪರಿವೆಯಿಲ್ಲವೆಂದಾಗ ಇನ್ನು ಜಗತ್ತಿಗೆ ಅನ್ನ ಹಾಕಲು ದುಡಿಯುವ ನನಗೂ ಸಮಯದ ಪರಿವಿಲ್ಲ. ಭಾಷಿತ ಹಾಡಿದ ಮರಳಿನ ಮೇಲೆ ಆದರೂ ನೀರಾದೆ, ನೀರಾದೆ, ಮರಳಿನ ಮೇಲೆ ಆದರೂ ನೀರಾದೆ, ನೀರಾದೆ. ತಡವೇನು ಹಾಗಾದ್ರೆ? ಹೌದು ಸೀತಾ, ಮೊನ್ನೆ ಖರೀದಿ ಮಾಡಿಕೊಂಡ ಹೊಲಕ್ಕೆ ನೀಗಲು ಹೊರಡೋಗಿದ್ದಾನೆ. ಅವನು ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡಿದರಾಯಿತು.
ಆ, ನೋಡಲಿ ನೆನಪು ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಮೈದುನ ಬಂದಿರ್ಬೇಕ. ಅಣ್ಣ ಅತ್ತಿಗೆ ಬಾ ಸಹೋದರ, ಹೊಲದಿಂದ ನೇಗಿಲಿಗೆ ಮುಗಿಸಿಕೊಂಡು ಈಗ ಬಂದೇನಪ್ಪ. ಹೌದಣ್ಣ, ನೇಗಿಲು ಮುಗಿಸ್ಕೊಂಡು ಈಗ ತಾನೇ ಬಂದೆ. ಇದೇನು ಸಹೋದರ, ಕೈಯಲ್ಲಿ ಬೆಳ್ಳಿ ನೇಗಿಲು ಹಿಡಿದು ಹಸಿರು ಶಾಲಿನಿಂದ ರೈತರ ಸಕ್ರಿಯವಾಗಿ ಬಂದಿಯಲ್ಲ, ಏನಪ್ಪ ಸಮಾಚಾರ? ಅದೊಂದು ವಿಚಿತ್ರ ಕಥೆಯನ್ನು. ಅನ್ನ ಮೊಸರು ನೈವೇದ್ಯ ಮಾಡಿ ಆ ಭೂತಾಯಿಗೆ ಸರಣೆಂದು ಒಂದು ತಿರುವಿ ನೇಗಿಲು ಹೋಗಿ ಬರುವಾಗ ನೇಗಿಲು ಮನೆಗೆ ತಾಕಿ ಒಂದು ಹಂಡೆ ಇದ್ದಿತ್ತನ್ನ. ಅದನ್ನು ತೆಗೆದು ನೋಡಿದರೆ ಅದರ ತುಂಬೆಲ್ಲ ಬೆಳ್ಳಿ ಬಂಗಾರದ ನಾಣ್ಯಗಳೇ ತುಂಬಿಕೊಂಡಿದ್ದವು. ಅದನ್ನು ನೋಡಿ ಒಂದು ಕ್ಷಣ ಗಾಬರಿ ಆದೆ ಅನ್ನ. ನೋಡಪ್ಪ, ಹೌದು ಅಂತ ಶ್ರೀಗಳ ಎದುರೊಳಗೆ ಈ ನಿನ್ನ ಸತ್ಯ ಕೀರ್ತಿ ಯಾವತ್ತಿದ್ರು ಆಕಾಶದೆತ್ತರಕ್ಕೆ ಹಾರಿತಪ್ಪ, ಆಕಾಶದೆತ್ತರಕ್ಕೆ ಹಾರಿತು. ಆ ಚಿನ್ನದ ಹಣ್ಣನ್ನು ತೆಗೆದುಕೊಂಡು ಅದು ಸೇರಬೇಕಾದ ಸ್ಥಳಕ್ಕೆ ತೆಗೆದುಕೊಂಡು ಹೋದೆ. ಅದರ ಸ್ಥಳ ಎಂದರೆ ಯಾವುದು ಸಹೋದರ? ನನಗೆ ಒಂದು ಅರ್ಥವಾಗುತ್ತಿಲ್ಲಪ್ಪ. ಅಂದ್ರೆ ನಮಗೆ ಖರೀದಿಗೆ ಕೊಟ್ಟಿದ್ದು ಆ ಚಿನ್ನದ ಹಂಡೆನಲ್ಲ, ಹೊಲ ಮಾತ್ರ ಎಂದು. ನಮಗೆ ಹೊಲ ಕೊಟ್ಟವನ ಹತ್ರ ಹೋದೆ, ಆದ್ರೆ ಆ ಧರ್ಮವಂತ ಅದನ್ನು ತೆಗೆದುಕೊಳ್ಳಲಿಲ್ಲ. ಏನೆಂದು ನೋಡಿದನಪ್ಪ ಧರ್ಮವಂತ? ನಾನು ನಿಮಗೆ ಹೊಲ ಮಾರಾಟ ಮಾಡಿದ್ದೇನೆ ಅಂದ್ರೆ ಅದರಲ್ಲಿರುವ ಯಾವ ವಸ್ತುವು ನನ್ನದಲ್ಲ, ಅವೆಲ್ಲ ನಿಮಗೆ ಸೇರತಕ್ಕದ್ದು ಎಂದ. ಇದಕ್ಕೆ ಒಪ್ಪಾದ ನಾನು ಕೂಡ ನಿನ್ನ ಹೊಲ ಮಾರಾಟಕ್ಕೆ ತೆಗೆದುಕೊಂಡಿದ್ದೇನೆ ವಿನಃ ಅದರಲ್ಲಿರುವ ಈ ಚಿನ್ನದ ಹಂಡೆಯನ್ನಲ್ಲ ತೆಗೆದುಕೊಂಡು ಜೋರಾಗಿ ಹೇಳಿದೆ. ಮುಂದೆ ಈ ನಮ್ಮಿಬ್ಬರ ವಾದ ವಿವಾದ ಅಲ್ಲಿ ನಡೆದ ಕೃಷಿ ಮೇಳ ಉದ್ಘಾಟಿಸಲು ಬಂದಿರುವ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಕಡೆ ಹೋಯಿತು. ನಮ್ಮಿಬ್ಬರ ಸಮಾಚಾರ ವಿಚಾರಿಸಿದ ಸ್ವಾಮಿಗಳು ಅಲ್ಲಿದ್ದ ಜಿಲ್ಲಾಧಿಕಾರಿಗಳನ್ನು ಕರೆಯಿಸಿ ಆ ಚಿನ್ನದ ಹಂಡೆಯನ್ನು ಅವರಿಗೆ ಒಪ್ಪಿಸಿ ನನ್ನನ್ನು ನೋಡಿ ನಕ್ಕು ನೆಲೆದಾನೆ. ಈ ರೈತನ ಪ್ರಾಮಾಣಿಕ ಸತ್ಯವನ್ನು ಅರ್ಥ ಮಾಡಿಕೊಂಡು ಮನತುಂಬಿ ಈ ರೈತನ ಹೆಸರು ನಾಡಿನ ಉಸಿರಾಗಲಿ, ಇವನೇ ನಿಜವಾದ ಅನ್ನದಾತರು, ಇವನೇ ನಿಜವಾದ ನೇಗಿಲು ಹೇಗೆ ಎಂದು ಆ ರೈತ ಕೃಷಿ ಮೇಳ ವೇದಿಕೆಯಲ್ಲಿ ಸಾರಿ ಸಾರಿ ಹೇಳಿ ಬೆನ್ನು ತಟ್ಟಿ ಆಶೀರ್ವದಿಸಿ ಕಡೆಗೆ ನನಗೊಂದು ಮಾತು ಹೇಳಿದ್ರನ್ನ. ಬೇಗ ಹೇಳಪ್ಪ, ಏನು ಹೇಳಿದರು ಬೇಗ ಹೇಳು. ಕೆಲವು ಬಜರಂಗಿ ಸತ್ಯವೇ ನನ್ನ ಉಸಿರೆಂದು ನಿತ್ಯ ಸಾಧಿಸುವ ನೀನು ಹತ್ತಾರು ಅಧಿಕಾರಿಗಳ ಎದುರಲ್ಲಿ ಮುಂದೊಂದು ದಿನ ಇದೇ ಸರ್ಕಾರದ ಬೆಂಬಲದೊಂದಿಗೆ ಹಳ್ಳಿ ಹುಡುಗ ಬೆಳ್ಳಿ ಕಡಗ ಎಂಬ ಬಿರುದು ಪಡಿಕೆಯ ನೆನಪಿರಲಿ ಅಂತ ಆಶೀರ್ವದಿಸಿದ್ರನ್ನ. ಸತ್ಯವಂತನಾಗಿ ಆ ಬದಲಿಯಿಂದ ಇಂದಿಂದ ನೀನು ನನ್ನ ತಮ್ಮನಾಗಿ ಹುಟ್ಟಿ ಬಂದಿರುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಸಹೋದರ. ಈ ನಿನ್ನ ವರ್ಣನೆಯನ್ನು ಏನೆಂದು ಕೊಂಡಾಡಲಿ ತಮ್ಮ, ಏನೆಂದು ಕೊಂಡಾಡಲಿ? ಅದನ್ನು ಶ್ರೀಗಳೇ ವರ್ಣಿಸಿಬಿಟ್ರನ್ನ. ನಿಜವಾದ ಸಂಪತ್ತು ಆಸ್ತಿ ಅಂತಸ್ತು ನಿಜವಾದ ಸಂಪತ್ತಲ್ಲ, ನಿಜವಾದ ಸಂಪತ್ತು ಹೃದಯ ಸಂಪತ್ತು. ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಸದಾ ಹಾರಾಡಿ ಆನಂದ ಅನುಭವಿಸುವುದೇ ನಿಜವಾದ ಜೀವನ ಎಂದರು. ಗುಡಿ ನೋಡುವುದಿಲ್ಲ, ದೇವರು ಮಾತನಾಡುವುದಿಲ್ಲ, ಆದ್ರೆ ಆತ್ಮ ಶರೀರ ಮಾತನಾಡುತ್ತದೆ. ಆದರೂ ದೇವರು ದೊಡ್ಡವನು ಎಂದರು. ಏಕೆಂದ್ರೆ ಈ ಭೂಮಂಡಲದಲ್ಲಿ ಮಾನವರಾದ ನಮಗೆ ಆ ದೇವರು ಕಾಲುಗಳನ್ನು ಕೊಟ್ಟಿದ್ದಾನೆ, 100 ವರ್ಷ ಕೆಲಸ ಮಾಡಲು ಈ ಕೈಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಹಾಗೆ ಮಾತನಾಡಲು ನಾಲಿಗೆ ಕೊಟ್ಟಿದ್ದಾನೆ. ಇವೆಲ್ಲವನ್ನು ದಯಪಾಲಿಸಿದ ಭಗವಂತ ದೊಡ್ಡವನು, ನಾವೆಲ್ಲ ಅವನ ಆರಾಧಕರು. ನಿಜವಾದ ಅನ್ನ ಕೊಡುವ ಈ ರೈತನೇ ಈ ನಾಡಿಗೆ ಸೌಕರ್ಯ ಎಂದು ವರ್ಣಿಸಿಬಿಟ್ರಲ್ಲ, ವರ್ಣಿಸಿಬಿಟ್ರು. ಸರಿಯಪ್ಪ, ಹಾಗಾದ್ರೆ ಈ ನಿನ್ನ ಈ ಶಕ್ತಿ ಅಪರೂಪವಾದದ್ದು. ಹಾಗಾದ್ರೆ ಈ ನಿನ್ನ ಶಕ್ತಿಯನ್ನು ಕಂಡು ಶ್ರೀಗಳು ತುಂಬಾ ಹೊಗಳಿರಬಹುದು ಅಂತ ಅನ್ಸತ್ತೆ. ಈ ನನ್ನಲ್ಲಿ ಇಂಥ ಒಂದು ಹಬ್ಬದ ಶಕ್ತಿ ಬರಬೇಕಾದ್ರೆ ತಂದೆ ತಾಯಿ ಅಂತಿರುವ ಈ ನಿಮ್ಮಿಬ್ಬರ ಕೈ ತುತ್ತಿನ ಆಶೀರ್ವಾದಕ್ಕೆ ನಮ್ಮ ಮಾತಿಗೆಮ್ಮ. ಇಂಥ ಅದ್ಭುತ ಶಕ್ತಿ ನಿನ್ನಲ್ಲಿ ಬರಬೇಕಾದರೆ ಅದು ತುಳಸಿಗಿರಿಯ ಶ್ರೀ ಮಾರುತಿಯ ಆಶೀರ್ವಾದಕನು. ನೀನು ಆ ಮಾರುತಿ ವರಪ್ರಸಾದಕನು. ಅಷ್ಟೇ ಅಲ್ಲ, ಬಜರಂಗಿ ಅವತಾರ ಸಹೋದರ, ನೀನು ಬಜರಂಗಿ ಅವತಾರ. ಅದಕ್ಕಾಗಿ ನೀನೀಗ ನನ್ನದೊಂದು ಮಾತು ನಡೆಸಿಕೊಡಲೇಬೇಕು. ಒಂದೇ ಕನ್ನ 100 ಮಾತನ್ನಾದರೂ ಹೇಳು. ನೀನು ಕೈ ಮಾಡಿ ಹೇಳಿದ ಕೆಲಸವನ್ನು ನಾನು ತಲೆ ಮೇಲೆ ಹೊತ್ತು ನಡೆಸುತ್ತೇನೆ. ಭಾರತೀಯರ ನಾವೆಲ್ಲ ಒಂದೇ ತಾಯಿ ಮಕ್ಕಳಿಂದ ನಡೆದು ನೆಲ ಜಲದ ವಿಷಯ ಬಂದಾಗ ಪಾವಿತ್ರತೆ ಕಾಪಾಡಿಕೊಂಡು ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆಬಾಗಿ ಅನ್ಯಾಯದ ವಿರುದ್ಧ ಸಿಡಿದು ನಿಂತು ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಮಣ್ಣಿನ ಮಗನಾಗಿ ನೀನು ಬಾಳಬೇಕು. ಇದೇ ನನ್ನ ಆಶಯಪ್ಪ. ಇದಾವ ದೊಡ್ಡ ಮಾತನ್ನ. ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರದಿಂದ ಮುನ್ನಡೆದವು. ನೆಲ ಜಲದ ವಿಷಯಕ್ಕೆ ನನ್ನ ಪ್ರಾಣನೇ ಒತ್ತೆ ಇಟ್ಟು ಕಾಮಿನಿ ಕಾಂಚನ ನನ್ನ ಕಾಲ್ಕಾಗೆ ತುಳಿದ ಹಾಕಿ
ಪರಸ್ತ್ರೀ ಹೆಣ್ಣನ್ನು ನನ್ನ ಅಕ್ಕ ತಂಗಿ ತಾಯಿ ಅಂತ ಕಾಣ್ತೀನಿ. ಸತ್ಯಕ್ಕೆ ಧರ್ಮಕ್ಕೆ ತಲೆಬಾಗ್ತೇನೆ ವಿನಃ ಅಧರ್ಮಕ್ಕೆಂದು ತಲೆಬಾಗಲಾರೆ. ಆದರೆ ಎಂಬ ಅರ್ಧ ಮಾತಿಗೆ ಸಹೋದರ ಕೇಳಲ್ಲ ಈ ನನ್ನ ಮಾತಿನ ಮರ್ಮವನ್ನು. ಅನ್ಯಾಯವೇ ನನ್ನ ಉಸಿರೆಂದು ತಲೆ ಎತ್ತಿ ಬರುವವರ ತಲೆಯನ್ನೇ ತೆಗಿತೀನಿ. ಪರಸ್ತ್ರೀಯರನ್ನು ಹಿಡಿಯಲು ಕಾಳ ಸಂತಿ ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಆ ಚಾಂಡಾಲರ ರುಂಡಗಳನ್ನೇ ಚೆಂಡಾಡ್ತೀನಿ. ಈ ಮಾತು ನಿಮ್ಮ ಪಾದಲಾಲಿಯಾಗಿಯೂ ಸತ್ಯ ಮತ್ತು ಈ ಪವಿತ್ರ ಪಾಂಡಿನ ಮೇಲಾನೆ. ಮೆಚ್ಚಿದೆ ಸಹೋದರ ನಿನ್ನ ನಿಚ್ಚಳವಾದ ಮಾತಿಗೆ. ಬಾ, ಈ ಎಲ್ಲ ಜನರು ಬೆಚ್ಚಗಳು ನನ್ನನ್ನು ಬಿಗಿದಪ್ಪಿ ನಮ್ಮೊಂದಿಗೆ ಹಾಡುವ ಜನ ಮೆಚ್ಚಿಗೆ ಆಯ್ತಲ್ಲ. ಹಾ ಸೀತಾ, ಹೊಟ್ಟೆ ಹಸಿವಾಗಿದೆ, ನಡೆ. ಮೊದಲು ತಮ್ಮನಿಗೆ ನೆದಲು ತೆಗೆದು ನಂತರ ಪ್ರಸಾದ ಬಡಿಸುವೆ. ಆಯ್ತು ರೀ, ಎಲ್ರಿ ಸೇರಿ ಒಟ್ಟಿಗೆ ಊಟ ಮಾಡೋಣ. ಬಾ ಮೈದನ ಹೋಗೋಣ. ಅತ್ತಿಗೆಮ್ಮ ಹೊಟ್ಟೆ ಹಸಿದಿದೆ, ನಡೆಯಮ್ಮ. ಬಾರಪ್ಪ.
ಬೆಟ್ಟಪ್ಪ ಸಂಪತ್ತನ್ನೇ ಗಟ್ಟಿಯಾಗಿ ಕಟ್ಟಿ ಹಾಕಬೇಕೆಂಬ ದಿಟ್ಟತನದ ಅವನ ಸ್ನೇಹ ಬೆಳೆಸಿದರೆ ಪಟ್ಟದ ರಾಣಿಯಂತಿರುವ ಕಾವೇರಿಯತ್ತ ಹಾರಿ ಹೋಯ್ತಲ್ಲ ಈ ನನ್ನ ಮನಸ್ಸು. ಆಹಾಹಾಹಾ. ಏನವಳ ಸೌಂದರ್ಯ, ಏನವಳ ಹಾವಭಾವಗಳ ಭಂಗಿ, ಭಂಗಿಯ ನಾದಕ್ಕೆ ಕರಿನಾಗರ ಹೆಡೆ ಎತ್ತಿ ಆಡುವಂತಿದೆ ಅವಳ ನಡತೆ. ಅವಳಿಟ್ಟ ಹೆಜ್ಜೆ ಗೆಜ್ಜೆ ಸಪ್ಪಳಕ್ಕೆ ಮಣಿ ಮಾಡಿ ನಿಂತಿದೆ ಈ ರಸಿಕನ ಹೃದಯಾಕಾಶದಲ್ಲಿ. ಕಾವೇರಿ, ಸಿರಿ ಸೌಂದರ್ಯದ ಕಣಿಯಾಗಿರುವ ನೀನು ಈ ಮುನಿರತ್ನನ ಸತಿಯಾಗಬೇಕಾದರೆ ನಾಳೆ ಬೆಳಗಿನ ಜಾವ ನಾನು ನಿನ್ನನ್ನು ಕಾಣಲೇಬೇಕು. ಅಂದಾಗ ಈಡೇರುತ್ತದೆ ನನ್ನ ಆತುರದ ಕಾಮದ ಬಯಕೆ. ಇದೇ ಬಯಕೆಯಲ್ಲಿ ಆ ಬೆಟ್ಟಪ್ಪನ ಸಂಪತ್ತನ್ನೇ ಕಟ್ಟಿ ಕಬಳಿಸಿ ಅವನ ಆಸೆಗೆ ಕಣ್ಣಿಗೆ ಮಣ್ಣೆರಚಿ ನನ್ನ ರೋಸವೆಂಬ ಸ್ನೇಹದ ಸರಪಳಿಯಿಂದ ಈ ನಾಡಿಗೆ ದಿಟ್ಟ ಮಹಾರಾಜನಾಗಿ ನಾನು ಮೆರೆದಿದ್ದರೆ ನನ್ನ ಹೆಸರು ಸ್ತ್ರೀಲೋಲ ಮುನಿರತ್ನನೇ ಅಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಅಬ್ಬಬ್ಬಬ್ಬಬ್ಬಬ್ಬ ಏನು ಕೆಲಸ ರೀ ರೈತನ ಕೆಲಸ ಅಂತೇನಿ. ಕಸ ತೆಗೆದ ಕೂಡ್ಲೆ ನೀರು ಕೇಳ್ತೈತಿ, ನೀರು ಹಾಯಿಸಿದ ಕೂಡ್ಲೆ ಕಸ ಹೇಳ್ತೈತಿ. ಇದ್ರ ಕೂಡ ಗುದ್ದಾಡಿ ಗುದ್ದಾಡಿ ನನಗೆ ಬ್ಯಾಸತ್ ಹೋಗೈತೆ ನನ್ನ ಜೀವ. ಈ ಜೀವಕ್ಕೊಂದು ಜೋಡ್ ಮಾಡ್ಕೊಂಡು ಜೋಗುಳ ಪದ ಹಾಡ್ಬೇಕಂದ್ರ ಒಂದು ಹೆಣ್ಣು ಸಹಿತ ಸಿಗುವಾಗ ನನ್ನ ಹಣೆ ಬಾರಕ್ ಇರ್ಲಿ ಇರ್ಲಿ. ಬಂದ್ರ ಮಾಮನ ಪುಲ್ಲೋಟ ಗಾಡಿ ಪಟ 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 ಕಾಂದೆ ಜೋಡಿಯರು ಬೆಕ್ಕಿ ಬೆಕ್ಕಿ ನೋಡ್ತಾರ ಮನದಾಗ ಕಣ್ಣಿ ದಗ 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 ಮನದಾಗ ಕಣ್ಣಿ ದಗ 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 ಮಾಮ 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 ನೀ ನನ್ನ ಮಾಮ. ಕಲ್ಲಕ್ಕೆ ಬರಬೇಕಾ, ಕಲ್ಲಕ್ಕೆ ಕಿಂಡಲ ಬರಬೇಕಾ, ಕಲ್ಲಕ್ಕೆ ಕಿಂಡಲ ಬರಬೇಕಾ, ಚಾಂಬಲ ಕೊರಸರ ಸಂಧಿ ಹುಡುಗ ಸೌಕಸಿ ಬರಬೇಕಾ, ಚಾಂಬಲ ಹುಡುಗ ಸಂಧಿ ಹುಡುಗ ಸೌಕಸಿ ಬರಬೇಕಾ, ಕಲ್ಲಕ್ಕೆ ಬರಬೇಕಾ, ಕಲ್ಲಕ್ಕೆ ಕಿಂಡಲ ಬರಬೇಕಾ, ಚಾಂಬಲ ಕೊರಸರ ಸಂಧಿ ಹುಡುಗ ಸೌಕಸಿ ಬರಬೇಕಾ.
ಯವ್ವ ನಂದು ಹರಿತು ನನ್ನ ಚೀಲ ಹರಿತು ಅಯ್ಯೋ ನನ್ನ ಗುಣಿ ಮುರಿತು ನಿನ್ನ ಗುಣಿ ಮುನಿಯದಿರ್ಲಿ ಎದ್ರಿ ಬರೋ ಹುಡುಗಿಯರ ಕಾಣಂಗಿಲ್ಲ ಕಣ್ಣಿಗೆ ಯಾಕ ಮಲ್ಕೊಂಡವನ ಯಾವಳಲಿ ನೀ ಅಮ್ಮಣ್ಣಿ ಎದುರಿಗೆ ಗುಣಿ ಹಿಡಿದು ಬರೋ ಯಜಮಾನ ಕಾಣೋಂಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಹನಿಲೇ ಇದೆ ಗುಣಿಲೇ ನಿನ್ನ ಅಯ್ಯೋ ನನ್ನ ಬಾಳ್ಕೋರ್ ಹೇಳ್ದ ಬಾವುರ್ರ ಯಾಕ ನಿಂದ ಗುಣಿ ಮುರಿದ ಕೈಯಾಗ ತುರುಕ್ಲಿ ಏನ ಬಪ್ಪರೆ ಚೆಲುವೆ ನನ್ನ ಮನ ತುಂಬಿದ ಒಲಿವೆ ನನ್ನ ಬಾರ್ಕೋಲ್ ಗುಣಿ ಮುರಿಯುವಷ್ಟು ತಾಕತ್ ಬಂತಾನೆ ನಿನಗ ಈ ಗುಣಿ ಮುರಿಬೇಕಂದ್ರ ಹಗರ್ ದೋಸ್ತ ನಾ ಯಾರು ಗೊತ್ತೈತಿಲ್ಲ ಅಂದ್ರ ಅಯ್ಯೋ ತಡ್ಕೋ ಈ ಊರಾಗ 20 ಬಟ್ಟೆ ಆಡುವ ಬಸಪ್ಪ ಅವನ ಮಗಳು ನಾನ ಅಂದ್ರ ನೀನು ಬಡ್ಡಿ ಬಸಪ್ಪನ ಮಗಳನ ಯಾಕ ನಮ್ಮ ಅಪ್ಪನ ಕೇಳಿ ನಿಂದ ಜ್ವರನ ಬಂದವೇನು ನಡಿಗೆ ಜ್ವರ ಬಂದಿಲ್ಲ ನನಗ ನೀ ಅವನ ಮಗಳ ಅಂದ ಕೂಡಲೇ ಹುಲಿ ಅಂತ ಹೋಗ್ಕರ್ಸಿ ಗುಡ ಹುಲಿ ತಾಕತ್ ಬಂತ ನನಗೆ ತಾಕತ್ ಅಯ್ಯೋ ಅದ ಹೆಂಗ್ ಬರ್ತಾ ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ಎಲ್ಲಾರು ಕದ ಹಾಕೊಂಡು ಒಳಗೋಗಿ ಹೊಕ್ಕೊಂತಲ್ಲ ಖರೆ ಐತಿ ನಿನ್ನ ಮಾತ ಬಡ್ಡಿ ವಸೂಲು ಮಾಡು ಭಾಡ್ಯ ಬಂದಂತ ಹೇಳಿ ಹೆದರಿ ಕದ ಹಾಕೋಬೇಕಾದಿತ್ತ ಅವಂದ 10 ರೂಪಾಯಿ ಬಿಡೇ ಇಲ್ಲ ನನಗ ನಾ ಯಾಕೆ ಹೆದರ್ಲಿ ಆ ಸುಳಿ ಮಗ್ಗ ನೀ ಯಾಕೆ ಎದ್ರಂಗಿಲ್ಲ ಮುಟ್ಟಿದ್ರೆ ಮಹಾಸುವಂತ ತ್ರಿಲೋಕ ಸುಂದರಿ ಆದ ನಿನ್ನ ಕೈ ನೀವ ನಾನಿದ್ದೇನೆ ನಾ ಯಾಕೆ ಅಂಜಲಿ ಯಾಕ ಬಡ್ಡಿ ಬಸಪ್ಪನ ಮಗಳು ಹಗರ ಸಿಕ್ಕಳ ಅಂದೇನ ಯಾಕ ಏನೇನತ್ ನಿನ್ ಜೀವ ಹಾ ಆಗ ತಕ್ಷಣ ಇಬ್ಬರ ಸಂಬಂಧ ಕೂಡಿ ಒಂದಾಗಿ ಬಿಡ್ತೈತಿ ಈಗೇನಾತತಿ ನಿನ್ನ ಜೀವ ನನ್ನ ಜೀವ ಬಂಗಾರದಂತ ನಿನ್ನ ಕೈ ಹಿಡಿದ ಬಂಗಾರದಂತ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಬೆಚ್ಚಗ ಮಲಿಗೆ ಸಂಸಾರ ಮಾಡ್ಬೇಕಂತೈತಿ ಬಾ ಯವ್ವ, ಎಂತ ದೂರ ಜಗ್ಗಿ ಐತೋ ನಿನ್ನ ಮನಸ್ಸು ಮತ್ತೇಕೆ ಕೋಪನ ನಿನ್ನ ಹೆಸರು ರಂಗು ತರೋಣ ವಾವ್ ರಂಗು ಚಾಲುವಾಟಿಗೆ ನನಗೆ ನಿನ್ನ ಗುಂಗು ಇರ್ಲಿ ನಿನ್ನ ಹೆಸರೇನು ನನ್ನ ಗುಂಗು ನನ್ನ ಹೆಸರ ಮಂಚದಲ್ಲಿ ಹಿರಿಯವ ಲಂಚದಲ್ಲಿ ಕಿರಿಯವ ಕೈ ಕುಂಚದಲ್ಲಿ ಮೆರೆಯುವ ರೈತರ ಅಂಚಿನಲ್ಲಿ ದೊಡ್ಡವನಾದ ನನಗೆ ದೊಡ್ಡಣ್ಣ ಅಂತ ಕರೀತಾರೆ ಯವ್ವ ನೀ ದೊಡ್ಡಣ್ಣ ಹೌದೇ ನನ್ನ ಚೆಲುವೆ ಹಂಗಾರೆ ನಮ್ಮ ನೀ ನನಗ ಅಣ್ಣ ಏ ರಂಗು ಅದು ನನ್ನ ಬ್ಯಾಡ ಹಂಗಾರೆ ಇನ್ನು ಮುಂದೆ ನನಗ ದೊಡ್ಡಿ ಅಂತ ಕರೀಲ ಅಣ್ಣ ಅಂತ ಕರೀಲ ಹಂಗ ದೊಡ್ಡಿ ಅಂತ ಕರೀಲ ಕರಿ ಏ ಇವನವನ ಈ ನಮ್ಮವ್ವ ಈ ಅಣ್ಣ ಅನ್ನೋ ಹೆಸರು ಯಾಕಾರ ಇಟ್ಲು ಅಂತ ಈಗ ಏನ್ ಮಾಡ್ಲಿ ದೊಡ್ಡಪ್ಪ ಅಂತಂದ್ರ ದೊಡ್ಡಪ್ಪ ಆಗ್ತೈತಿ ಏ ರಂಗು ಈ ಅಣ್ಣ ಅನ್ನೋದನ್ನ ತೆಗೆದು ಹಾಕಿ ಬರೀ ದೊಡ್ಡ ಅಂದ್ಬಿಡ ಸಾಕ ಆ ತಂಗಾರೆ ಇನ್ನು ಮುಂದೆ ಏನ್ ದೊಡ್ಡಿ ಹಾ ಹೌದು ಏನನ್ ಚೆಲುವೆ ದೊಡ್ಡ ಹಂಗಾರಿ ಸದ್ಯ ಸಂಸಾರದ ಸಾರಾಂಶ ಹೇಳಕತ್ತಿಯಲ್ಲ ಈಗ ನಿನ್ನ ಮೇಲೆ ಪ್ರೀತಿ ಹೆಚ್ಚತ್ ನೋಡಂಗ ಹಂಗಾದ್ರೆ ನಮ್ ಲಗ್ನ ಒಳವನೆ ಬರ್ಲವ ಮಾಡ್ಕೊಂಡು ನಾ ತೊಡ್ಕೊ ಅಲ್ಲಿವರೆಗೂ ಹೌದಾ ಹಾಗಾದ್ರೆ ಹಾಡುತ್ತ ಬಾಯಿ ಹುಡುಗನ ಕೈ ಹಿಡಿದು ಉತ್ತರ ಜಾತಿ ಮಗನಲ್ಲ ತಿಳಿದಂತ ಹಗಲಿಲ್ಲ ನಿಮ್ಮ ಪಾಠವಲ್ಲ ಯಾರ ಸಿಕ್ಕಿ ನನಗಿಲ್ಲ ನಿಮ್ಮ ಪಾಠವಲ್ಲ ಯಾರ ಸಿಕ್ಕಿ ನನಗಿಲ್ಲ ಮಧುರ
ನನಗಿಲ್ಲ ಲಾ 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 ರಂಗು ಏ ರಂಗು ಸಂತಿ ಮಾಡ ಕಳಿಸಿದ್ರ ಈ ಕಂತಿ ಮಾರಿ ಹನುಮಪ್ಪನ ಮುಂದ ಚಿಂತಿ ಬಿಟ್ಟ ನಿಂತೇನವಾ ಯಪ್ಪ ಅಪ್ಪ ನಾ ನಿಂತಿಲ್ಲ ಯಪ್ಪ ನಿಂತಿಲ್ಲ ಯಪ್ಪ ನಾ ಶಂತಿ ತರಕ್ ಹೊಂಟಿದ್ದೆ ಚೀಲ ಹಿಡ್ಕೊಂಡು ಹೊಂಟಿದ್ದೆ ಅದ ಕೈಲಿ ಬಂದು ನಿಂತೀನು ಯಪ್ಪ ಯವ್ವ ನನ್ನ ಮಗಳ ಏ ನನ್ನ ಕೂಸ ಇಲ್ಲೇ ಅದನ್ನ ಪೂಚು ಪೂಚು ದೇವರ ಕ್ವಾನ ಏನಾರ ನಿನಗ ಹಾಯಾಕ ಬೆನ್ನ ಹತ್ತಿತ್ತ ನನ್ನ ಮಗಳ ಯಪ್ಪ ಅದ್ರ ಸುದ್ದಿ ಏನು ಕೇಳ್ತೇವ ಯಪ್ಪ ಯಾಕ? ನಾ ಸೀದಾ ಹೊಂಟಿದ್ದೆ ಯಾಕ ಅದು ಐತಲಪ್ಪ ಹೋರಿ ದೇವ್ರ ಕ್ವಾಣ ಯಾಡು ಬಂದು ನನ್ನ ಗುದ್ದಾಕ ನಿಂತಿದ್ವು ಯಪ್ಪ ಅದಕ್ಕ ನಾನು ಹುಳ್ಕೊಂಡ್ ನಿನ್ನ ಅವನ ಹಾ ಹಾಯಾಕ ಬಂದಿತ್ತು ಏನ ಹಾದ ಬಿಟ್ಟಿತ್ತ ಯವ್ವ ಮಗಳ ದೇವರ ಕ್ವಾಣ ಅಂದ್ರ ಅದ್ರ ಕೊಂಬ ಬಾಳ ಅಂದ್ರ ಬಾಳ ಚೂಪಿರ್ತಾವ ಎಲ್ಲಾರ ಆಯ್ ಮೆಟ್ನ್ಯಾಗ ಹಾಯ್ತ ಅಂದ್ರ ನಿನ್ನ ಮೌಸದ ಮುದ್ದೆ 9 ತಿಂಗಳಾಗೆ ಗಂಟಾಗೆ ಹೊರಗೆ ಬರುತ್ತ ಯಪ್ಪ ನೋಡ 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 ಅವ್ವ ಮಗಳ ಏನ್ ಹೇಳ ಪೂಜ ಹೋರಿ ನಿನ್ನ ಪಕ್ಕ ಹಾದಂಗ ಕಾಣ್ತತಿ ಆ? ನೋಡಿಲ್ಲ ನಲ್ಲ ಹುಡಿ ಒಡೆದು ಹೋಗೈತವ್ ನಾವ್ನ ನಿನ್ನ ಚೀಲ ಎಲ್ಲಿ ಬೇಕಾದಲ್ಲಿ ಹರಿದ ತೂತ್ ಬಿದ್ದೈತೆ ಯವ್ವ ಮಗಳ ಬಾಳ ತ್ರಾಸತ್ತೇನುವ ಬಾಳ ಇಲ್ಲಪ್ಪ ಈಟ ತ್ರಾಸ ಆಗೈತೆ ಹೌದಲ್ಲ ತ್ರಾಸ ನೀವು ಏನು ಮಾಡೇ ಇಲ್ಲ ಎಲ್ಲಿ ತ್ರಾಸ ಆಗ್ಬೋದು ಏ ನಿಮ್ಮ ಅವನ ತರಾಸಾಗಿಲ್ಲ ಇರ್ಲಿ ಯಾ ಮುಂದೆ ಮಗ ನಿನಗೆ ಹಾದು ಸೌಕಾರ ನಂದ ಅಲ್ರಿ ಪೂರ ಹಾದಿಲ್ಲ ಸೈಡ್ ಹೋಗು ಮುಂದ್ ಒಂದ್ ಸ್ವಲ್ಪ ತಲಿ ಹಾಕೈತಿ ಪೂರ ಹಾದಿದ್ರ ಅದ್ರ ನಮಗ್ ಗೊತ್ತಾಕಿತ್ತ ಇನ್ನ ಗೊತ್ತಾಗಿಲ್ಲ ತೋರಿಸ್ತಾನೆ ನೋಡುತ್ತಮ್ಮ ನನ್ನ ಮಗಳಿಗೆ ಇನ್ನೊಮ್ಮೆ ತಲೆ ಹಾಕಿದ್ರ ಅದರ ತಲೆನ ತೆಗಿತೇವ ಇನ್ನ ಕಾಲು ಕೆದರಿರ ಅದ್ರ ಕಾಲು ತೆಗಿತೇವ ಯಾಕಂದ್ರ ನಾ ಯಾರ ನಮ್ಮ ಬಡ್ಡಿ ಬಸ್ಸ ತಂಗಿ ಬಸಪ್ಪ ಹೇಳಿ ನನ್ನ ಹೆಸರ ಹೇಳತ್ತ ಸಾಕು ಮುಚ್ಕೋ ಹೇಳಿನಿ ಬಸಪ್ಪ ಬಸಪ್ಪ ಬಸ್ಯ ಬಡ್ಡಿ ಬಸ್ಯ ತಡ್ರಿ ಸೌಕಾರ ಯಾಕೆ ತಡಿಬೇಕಲೆ ಹಿರಿಕಾಯ ಮಗನವನ ನನ್ನ ತಡ್ಯಾಕ ನೀ ಯಾರ ಮಗನ ಆ ನಾವ್ ಇಲ್ಲೇ ನಿಂತರ ನಮ್ ಬಡ್ಡಿ ಸಾಲ ಇಲ್ಲೇ ನಿಂತತಿ ಮಗಳ ಏನ ಏನ ಹೋಗು ನಡಿ ಯಪ್ಪ ನಂಗೆ ಉರುಪ್ ಎದ್ದತಿ ಉರುಪ್ ಬ್ಯಾಡ್ ನಡಿವ ನಿಮ್ಮ ಅವನ ನನಗೆ ಎದ್ದತಿ ನಡಿ ತಡ್ಕೋ ಬರ್ಲ್ಯಾ ನಡಿ ಬರ್ಲ್ಯಾ ನಿಮ್ಮ ಅವನ ನಡಿ ಹೋಗುನ್ ನಡಿ ಬರಂಗಿಲ್ಲ ನಡಿಬೇ ಸೂಪ್ರೆ ನೀನು ರಗತ್ತು ಕಮ್ಮಾಗೈತೆ ನಿನ್ಗೆ ಎಲ್ಲ ಸಂಜೆ ಹೇಳ ಹುಡುಗ ನನ್ನ ನಿನ್ನ ನಡುವೆ ಹೇಳೇನು ನಡೆದಿಲ್ಲ. ಹತ್ತೂರ ಹನುಮಪ್ಪನಲ್ಲ, ಮುತ್ತಿಗೆ ನಾನೆಂದು ಬೀಳುವುದಿಲ್ಲ. ಓಣಿಯ ತುಂಬ ಓಡಾಡಿ ಹೇಳಬೇಕು ನಾಗನಿಂದ ನೋಡಂತ. ಮದುವೆಗೆ ಬಂದಿದೆ ಬಂಗಾರ ತುಂಬ ಮನೆಯ ನಾಟಕ ಭಾವ
ನಡಿ ಇದು ಹಿಂಗೆ ಯಾಕೆ ಮಾಡಕ್ಕೆ ನಾನ್ ನಡಿಬೇ ವಾ ಒಳ್ಳೆ ಉರು ಪೆದ್ದತ್ತು ಹೋಗು ನಡಿಬೇ ನೀತಾಗ ಹಿಂದಕ್ಕೆ ಸರಿ ನಡಿ ಡಾರ್ಲಿಂಗ್ ಬರ್ಲೆ ಹೋಗಿ ಬಾ. ನಡಿಯೋ ನಿಮ್ಮ ಅವನ ನೀ ಯಾಕೆ ಹೋಗೋಣಕತ್ತಿಲ್ಲ ನೀನು ಅವನ ಮುದಿ ನಡಿ ಸಾಕು ನಡಿ ಹೋಗು ನಡಿ ಹೋಗೋಣ ಬ್ಯಾಡ ಹೋಗು ನಡಿ ಅವ್ವ ಹೋಗೋಣ ಬ್ಯಾಡ ನಡಿ ನೀ ಕೊಟ್ಟ ಮೂಗುತ್ತಿ ತಗಿಲೇನ ಮಾಡಿದ ಪ್ರೀತಿ ಮರಿಲೇನ ನೀ ಕೊಟ್ಟ ಮೂಗುತ್ತಿ ತಗಿಲೇನ ಮಾಡಿದ ಪ್ರೀತಿ ಮರಿಲೇನ 3 ವರ್ಷದ ಪ್ರೀತಿನ 3 ದಿನದ ಎಲ್ಲ ನಿನ್ನ ಸೌಕಾರ ನೀ ಏನಾರ ಇನ್ನೊಂದು 10 ನಿಮಿಷ ತಡದ್ ಬಂದಿದ್ದೆ ಅಂದ್ರ ನಡೆದ್ ಹೊಕ್ಕಿತ್ತು ನಮ್ಮ ಸಂಸಾರ ಸಾಗರ. ಇರ್ಲಿ ಸಮಯ ನೋಡಿ ಹಾಕ್ತೇನೆ ನಿನ್ನ ಮಗಳ ಕೈಗೆ ಚಿನ್ನದ ಉಂಗುರ. ನಾಳೆ ಮದುವೆಗೆ ಸಾರ್ತೇನೆ ಉಪ್ಪಿನ ಬೇಟಿಗೆರೆ ಡಂಗೂರ. ಛೇ ಕಲಿಬಾರ್ದ್ರಿ ಅಪ್ಪ ಈ ಡಾಕ್ಟ್ರಿಗೆ ಕೆಲಸ. ಅತಿ ಮಲೆರಾಗಿರೋ ಪೇಷಂಟ್ಗಳು ನೋಡಿ ಕಣ್ಣಿಗೆ ನಿದ್ದಿಲ್ಲ, ಹೊಟ್ಟಿಗೆ ಮುದ್ದಿಲ್ಲ, ಸಾಕಾಗಿ ಹೋಗ್ಬಿಟ್ಟೆ ನನ್ನ ಜನ್ಮ. ಸೂಜಿ ಇರುದ ಚುಚ್ಚಿ ನನ್ನ ಮೈಸದ ಬೆಚ್ಚಗೈತಿ. ಚಳಿಯಿಂದ ಜ್ವರ ಬರ್ತಾವು, ಜ್ವರ ಅಂದ್ರೆ ಶುಗರ್ ಬರ್ತೈತಿ. ಇನ್ನು ಎರಡು ಕಡಿಮೆ ಮಾಡೋಣ. ಅದು ಯಾವುದೋ ಕರೋನಾ ಅಂತ ಓಮಿಕ್ರೋ ಅಂತ ಬರ್ತದಂತ. ಬರ್ಲಿ ಈ ಚಿಕ್ಕನ ಗುಂಡ್ಯಾರ ಪುಸ್ತಕ ಆಡ್ಸಿದ್ನಲ್ಲ ಇವನು ಹಂಗ ಮಾಡ್ತಾನೆ. ಮೊದಲ ನನ್ನ ಜೋಡಿ ಒಂದು ಯಾವ್ದಾರ ಒಂದು ನರ್ಸ್ ನೋಡಿ ನನ್ನ ಕೋರ್ಸ್ ಮುಗಿಸ್ತೇನೆ, ಬರ್ತೇನೆ ಒಳಗೆ. ಬೆಟ್ಟಪ್ಪ, ನಾನು ಈ ಹಳ್ಳಿಯ ಒಡೆಯ ಶ್ರೀಮಂತ ಬೆಟ್ಟಪ್ಪ. ಹಳ್ಳಿಯಿಂದ ಜಿಲ್ಲೆಯವರೆಗೆ ರೌಡಿತನ ಮಾಡುವವರಿಗೆಲ್ಲ ಅಪ್ಪ ಈ ಬೆಟ್ಟಪ್ಪ. ರಾಷ್ಟ್ರಕ್ಕೆ ಒಬ್ಬನೇ ಪ್ರಧಾನಿಯಾದರೆ ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಹಾಗಂತ ಈ ನಾಡಿಗೆ ನಾನೊಬ್ಬನೇ ಶ್ರೀಮಂತ ಅಪ್ಪ ಎನಿಸಿಕೊಳ್ಳಬೇಕಾದರೆ 21ನೇ ಕೊಲೆಯಾಗಿ ನಿನ್ನೆ ಹೊತ್ತು ತಂದಿರುವ ರಘುಪತಿಯ ಕೊಲೆಯಾಗಲೇಬೇಕು. ಅಂದಾಗ ನಾನಾಗುವೆ ಈ ನಾಡಿನ ಕೋಟ್ಯಾಧೀಶ್ವರ. ಆಗ ಅವನೆಲ್ಲ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿ ಅವನ ಆಸ್ತಿಗೆಲ್ಲ ನಾನು ಅಧಿಪತಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಗಟ್ಟಿ ಬೆಟ್ಟಪ್ಪನೇ ಅಲ್ಲ. ಅದೇನಂತ ಹೇಳಿ ಗೌಡ್ರೆ? ನಾನು ಹೇಳಿದ ಹಾಗೆ ಆ ರಘುಪತಿ ಎಲ್ಲ ಆಸ್ತಿ ಅಧಿಕಾರಕ್ಕೆ ಸಹಿ ಮಾಡಿದರೆ ನಾನೆಷ್ಟೇ ಪ್ರಯತ್ನ ಪಟ್ಟರು ಸಹಿ ಹಾಕ್ತಾನೆ ಇಲ್ಲ ಗೌಡ್ರೆ. ಹಾಗಾದ್ರೆ ಈ ಕ್ಷಣವೇ ಹೇಳಿ ತಂದು ನಿಲ್ಲಿಸು ಆ ನೆಲಮನೆಯಲ್ಲಿರುವ ನರಕುಳ್ಳಿಯನ್ನು. ಈ ತಕ್ಷಣವೇ ತರ್ತೀನಿ ಆ ಕೊಬ್ಬಿದ ಕೋಣನ.
ಗೌಡ್ರೆ, ಆ ಬಜರಂಗಿ ಎನ್ಫೀಲ್ಡ್ ಗಾಡಿ ಸಫಲವಾಗುತ್ತಿದೆ. ಆ ಬಜರಂಗಿ ಇಲ್ಲಿಗೆ ಬಂದ ಅಂತ ಕಾಣುತ್ತದೆ. ಈಗ ಸಮಯ ಕಾಯ್ದು ನಿಧಾನಿಸಿ ಮಾಡಬೇಕು ಈ ಕೆಲಸನ. ಹೌದೇ? ಹಾಗಾದರೆ ಈಗೇನು ಮಾಡುವುದು? ಅದಕ್ಕೆ ಭಯಪಡ್ತೀರಿ ಗೌಡ್ರೆ? ಅದಕ್ಕೆಲ್ಲ ನಾನಿಲ್ಲವೇ? ಮೆಚ್ಚಿದೆ ನಿನ್ನ ಬುದ್ಧಿ ಚಾತುರ್ಯಕ್ಕೆ ಕಪಾಲಿ. ಅದೇನ್ ಮಾಡ್ತೀಯೋ ಮಾಡು. ನಮಸ್ಕಾರ ಗೌಡ್ರೆ. ಓಹೋ, ನನ್ನ ಪರಮ ಸ್ನೇಹಿತನ ಮಗ ಸುಧಾಕರ. ಬಾ ಮಗ. ಯಾಕಪ್ಪ ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ನನ್ನಲ್ಲಿಗೆ ಬಂದಿರುವೆ? ಹೇಗೆ? ನನ್ನಲ್ಲೇನಾದರೂ ಕೆಲಸವಿತ್ತೆ? ಮೊನ್ನೆ ಮೈಸೂರಿನಲ್ಲಿ ನಡೆದ ಕೃಷಿ ಮೇಳಕ್ಕೆ ನಿಮ್ಮ ಜೊತೆ ಹೋದ ನಮ್ಮ ತಂದೆಯವರು ಇನ್ನೂ ಮನೆಗೆ ಬಂದಿಲ್ಲ. ಏಕೆಂತ ಕೇಳಲು ಬಂದಿರುವೆ ಗೌಡ್ರೆ. ಅಯ್ಯೋ ಪಾಪ, ಇನ್ನೂ ಬಂದಿಲ್ಲವೇ? ನಾವಿಬ್ಬರು ಕೃಷಿ ಮೇಳಕ್ಕೆ ಹೋಗಿರುವುದು ನಿಜ. ಆದರೆ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರಿಗೆ ಭೇಟಿಯಾಗಿ ಬರುತ್ತೇನೆಂದು ಹೋದರು. ಅಂದೇ ಇಲ್ಲಿಗೆ ಬಂದೆ. ಮುಂದೆ ನಿಮ್ಮ ತಂದೆಯವರು ವಿಷಯ ನನಗೆ ಗೊತ್ತಿಲ್ಲ. ಹಾ ಕಪಾಲಿ, ಆ ಸಚಿವರಿಗೆ ಫೋನ್ ಮಾಡಿ ವಿಷಯ ತಿಳಿದುಕೋ. ಸಚಿವರ ಫೋನು ಸ್ವಿಚ್ ಆಫ್ ಆಗಿದೆ ಗೌಡ್ರೆ. ಅಂದಿನಿಂದ ಇಂದಿನವರೆಗೂ ನಮ್ಮ ತಂದೆಯವರು ಫೋನು ಸ್ವಿಚ್ ಆಫ್ ಆಗಿದೆ. ಏನಾಗಿರ್ಬೇಕಂತ ನಮಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಗೌಡ್ರಿ. ಪಾಪ, ಹೀಗಾಗಬಾರದಿತ್ತು. ನೀವಿನ್ನು ಓದುವ ಸಣ್ಣ ಮಕ್ಕಳು ಇದ್ದೀರಿ. ನಿಮ್ಮ ತಂದೆಗೆ ಏನು ಅಪಾಯವಾಗಿದೆ ಏನು? ನನ್ನೊಟ್ಟಿಗೆ ಸಿಕ್ಕಾಪಟ್ಟೆ ಸಾಲ ಮಾಡಿ ದೊಡ್ಡ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದರೆ ಒಂದು ದಿನ ನಾನು ಅವರ ಹತ್ರ ನನ್ನ ಹಣ ಬೇಕೆಂದು ಕೇಳಿಲ್ಲ. ಹೇಗೆಂದರೆ ನನ್ನ ಅವರ ಸ್ನೇಹ ಅಮರವಾದದ್ದು. ಒಂದು ವೇಳೆ ನಿಮ್ಮ ತಂದೆಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಿನ್ನ ಜೊತೆ ಹೆಂಗಪ್ಪ ನನ್ನ ವ್ಯವಹಾರ? ಏನು? ನಮ್ಮ ತಂದೆಯವರು ನಿಮ್ಮ ಕಡೆ ಸಾಲ ಮಾಡಿದ್ದಾರೆ? ಕೋಟಿಗಟ್ಟಲೆ ಮಾಡಿದ್ದಾರೆ ತಮ್ಮ. ಚಿಕ್ಕವನಾದ ನಿನಗೆ ಹೆಂಗೆ ಹೇಳಿ? ಬಾಯಿ ಮುಚ್ಚು ಸೌಕರ, ಬಾಯಿ ಮುಚ್ಚು. ಏನು ಅರಿಯದ ಹುಡುಗನ ಮುಂದೆ ಹಿರಿದಾದ ಮಾತುಗಳನ್ನು ಆಡಿ ಯಾರ ಮನೆ ಸ್ಮಶಾನ ಮಾಡ್ಬೇಕಂತ ಮಾಡಿ? ಓ ಬಡವ, ಹಾಗಲ್ಲ ಬದರಂಗಿ, ನನ್ನ ಮಾತನ್ನು ಸ್ವಲ್ಪ ಕೇಳು. ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯ ನನಗಿಲ್ಲ. ಇವನ ಹಣದ ವ್ಯವಹಾರ ನನಗಲ್ಲದೆ ನನ್ನನಿಗೂ ಚೆನ್ನಾಗಿ ಗೊತ್ತಿದೆ. ಅದನ್ನು ಬಿಟ್ಟು ಮರ್ಯಾದೆಯಿಂದ ನನ್ನ ಮಾವ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಟಿದ್ದೆ ನಿಜ ಹೇಳು. ಇಲ್ಲ ಅಂದ್ರೆ ಏನು ಮಾಡುವೆ? ಊರ ಬಿಡುವೆ? ಬಡವ ಎಂದು ಕೂಗುವ ನಿಮ್ಮಂತ ನರಕದ ನಾಯಿಯ ರೋಂಡಗಳನ್ನು ಚೆಂಡಾಡಿ ಬಿಡ್ತೇನೆ. ಅದಕ್ಕಿಂತ ಮೊದಲು ಇವನಿಂದ ನನ್ನ ಮಾವ ಹೇಗೆ ದೂರಿದ್ದಾನೆ ಅಂತ ತನಿಖೆ ನಡೆಸಿ ವರದಿ ರೆಡಿ ಮಾಡಿಸಿ ಇದನ್ನು ಹೊರಗಲಿಗಾಸ್ತೇನೆ. ಅದಕ್ಕಿಂತ ಮೊದಲು ನೀ ಕರೆ ಬಗಳು. ಸಂಶಯ ಮಾಡಿ ಸಂಬಂಧ ಹಾಳು ಮಾಡಿಕೊಳ್ಳೋದೇನು ಬದರಂಗಿ? ನಾನೀಗಲೇ ಸುಧಾಕರನಿಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೇನೆ. ಏಕೆಂದರೆ ನಿನಗಿಂತಲೂ ನನಗೆ ಅವನ ಬಗ್ಗೆ ಅಪಾರ ನಂಬಿಕೆ ಇದೆ. ಆವೇಶದಲ್ಲಿ ಏನೇನು ನನಗೆ ಮಾತನಾಡಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಮಾವೇಶ ಮುಗಿದ ತಕ್ಷಣ ಅಲ್ಲಿ ಅವರ ಮನೆಗೆ ಹೋಗಿದ್ದಷ್ಟೇ ನಿಜ. ಎಲ್ಲರೂ ಅಲ್ಲಿಗೆ ಹೋಗಿ ವಿಚಾರಿಸೋಣ. ಸುಧಾಕರ್, ಅನೇಕ ವರ್ಷಗಳಿಂದ ನಿಮ್ಮ ತಂದೆಯವರ ಸ್ನೇಹ ನಮ್ಮ ಗೌಡ್ರ ಜೊತೆ ಇದ್ದಿದ್ದು ನಿಮಗೂ ಗೊತ್ತಿದೆ. ನಿಮ್ಮನ್ನು ಎತ್ತಿ ಆಡಿಸಿದ್ದಾರೆ, ಅದರ ಮೇಲಾದರೂ ನಿಮಗೆ ನಂಬಿಕೆ ಇಲ್ಲವೇ? ಅದಂತೂ ನಿಜ. ಆದ್ರೆ ಮಾಮ ಏನ್ ಮಾಡೋದು? ಕೃಷಿ ಸಚಿವರ ಜೊತೆ ಮಾತನಾಡಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಅವ್ರು ಹೇಳುವುದರಲ್ಲಿ ಇವನು ಹೇಳುವುದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈ ಬೆಟ್ಟಪ್ಪನ ಅಹಂಕಾರ ಬೆಟ್ಟವನ್ನು ಉರುಳಿಸಿ ಇವನನ್ನು ಜೀವಂತ ಸಮಾಧಿ ಮಾಡಿಬಿಡುತ್ತೇನೆ. ಬಾ ಸುಧಾಕರ್, ಹೋಗೋಣ. ಬರ್ತೇನೆ ಬೆಟ್ಟಪ್ಪ.
ಗೌಡ್ರೆ ಹೆಡೆತುಳಿದ ಅರಗಾವಾಗಿ ಹಾವಿನಂತೆ ರೋಷದಿಂದ ಬುತ್ತುಕೊಡುತ್ತಿರುವ ಈ ಬದರಂಗಿ ಹೆಚ್ಚು ಕಡಿಮೆ ಆದರೂ ನಮ್ಮನ್ನು ಕತ್ತರೆ ಬಿಡಲಾರದು. ಈತ ಹೆಡೆ ಎತ್ತಿ ನಿಲ್ಲುವ ಮೊದಲೇ ಆ ರಘುಪತಿಯಿಂದ ಎಲ್ಲ ಆಶ್ಚರ್ಯಕಾರಕ್ಕೆ ಸಹಿ ಮಾಡಿಸಿಕೊಂಡು ಅವನ ಕತೆ ಮುಗಿಸಲೇಬೇಕು. ಎಳೆದು ತಂದು ನಿಲ್ಲಿಸುವ ನೆಲವಲ್ಲಿರುವ ಕೋನನ ಗೌಡ್ರೆ ಈಗಲೇ ಎಳೆದು ತಂದು ಬಿಡ್ತೇನೆ. ದುರಾಸೆ ಅಲ್ಲಲ್ಲ, ಶ್ರೀಮಂತನಾಗಬೇಕೆಂಬ ಲಾಲಸೆ. ಬದರಂಗಿ ಅತಿಯಾದ ಬಲವನ್ನು ಹೊಂದಿರುವ ಈ ಬೆಟ್ಟಪ್ಪನ ಮುಂದೆ ಹಾರಾಡಿ ನನ್ನನ್ನು ಜೀವಂತ ಸುಟ್ಟು ಸಮಾಧಿ ಮಾಡ್ತೀಯ ಮಗನೇ? ಆಗಲಿ ನೋಡೋಣ. ಈ ಯುದ್ಧದಲ್ಲಿ ನಾನೇ ಗೆದ್ದು ನನಗೆ ಜಿದ್ದು ಹಾಕಿ ಹೋದ ನಿನ್ನ ಆ ರಚ್ಚಿನಲ್ಲಿ ನಿನ್ನನ್ನು ಕೊಚ್ಚಿ ಹಾಕಿ ಈ ನಾಡಿಗೆ ನಾನು ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಬೆಟ್ಟಪ್ಪನೇ ಅಲ್ಲ. ಎಳೆದುಕೊಂಡು ಬಂದೇನ್ರಿ ಸೌಕರ್ಯ. ಈ ನಿಮ್ಮ ಸ್ನೇಹದ ಕುರಿಯನ್ನು ನಿಮಗೆ ಬೇಕಾದ ಹಾಗೆ ತಿಂದು ಬಿಸಾಕಿ. ರಘುಪತಿ, ನೀನು ನನ್ನ ಹಳೆ ಸ್ನೇಹಿತ ಅಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೇನೆ. ಆ ನಿನ್ನ ಅಧ್ಯಕ್ಷ ಸ್ಥಾನ ನನಗೆ ಬಿಟ್ಟು ಕೊಡು. ನಾಚಿಕೆ ಕೆಟ್ಟವನೇ, ಹಳೆ ಸ್ನೇಹಿತ ಅಂತ ಯಾವ ಬಾಯಿಂದ ಮಾತಾಡ್ತಿದ್ಯೋ? ನಿನ್ನ ಸ್ನೇಹ ಸಂಬಂಧ ಅಂದ್ರೆ ಜೀವಕ್ಕೆ ಜೀವ ಕೊಡೋದು. ಈ ನಿನ್ನ ಸ್ನೇಹ ಜೀವ ತೆಗೆಯೋದು. ನಿನಗೆ ಅಧಿಕಾರದ ಆಸೆ ಇದ್ದಿದ್ರೆ ಅವತ್ತು ನಿನಗೆ ರಾಜೀನಾಮೆ ಪತ್ರ ಬರೆದು ಕೊಟ್ಟು ನಿನ್ನನ್ನು ಅಧ್ಯಕ್ಷನನ್ನಾಗಿ ಮಾಡುತ್ತಿದ್ದೆ. ಆದರೆ ನನ್ನನ್ನು ಈ ಸ್ಥಿತಿಗೆ ತಂದು ನನ್ನ ಮಾನ ತೆಗೆದು ಪ್ರಾಣ ಕಳೆಯುವಷ್ಟು ಕ್ರೂರಿಯಾಗಿ ಅಲ್ಲ. ನೀನು ಮನುಷ್ಯನೇ ಅಲ್ಲ, ರಾಕ್ಷಸ ಅಂತೀಯ. ಅಂದರೂ ಪರವಾಗಿಲ್ಲ, ಬೇಗನೆ ಆ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಮುಂದಿನ ಅಧ್ಯಕ್ಷ ಇವನೇ ಅಂತ ಅಪ್ಪಣೆ ಕೊಡು. ಕಪಾಲಿ, ಬೇಗ ಸಹಿ ಮಾಡಿಕೊಳ್ಳುವುದಿಲ್ಲ. ಮುಗಿಯಿತೇನೋ ಮೂರ್ಖ ನಿನ್ನ ಕೆಲಸ. ಬೇಗ ಬಿಟ್ಟು ಬಿಡು ನನ್ನನ್ನು. ನನ್ನ ಒಬ್ಬನೇ ಮಗ, ಒಬ್ಬಳೇ ಮಗಳು. ಅನ್ನ ನೀರು ಇಲ್ಲದೆ ಅಳುತ್ತಿರಬೇಕು. ಬಿಟ್ಟು ಬಿಡು ನನ್ನನ್ನು. ನನ್ನ ಕೆಲಸ ಇನ್ನು ಮುಗಿಯಿಲ್ಲ ಗೆಳೆಯ. ಅನ್ನ ನೀರು ಇಲ್ಲದೆ ಆಳುವ ನಿನ್ನ ಮಕ್ಕಳು ಜೀವನ ಪರ್ಯಂತ ನಗಬೇಕಾದರೆ ನನ್ನ ನಿನ್ನ ಜಂಟಿಯಲ್ಲಿರುವ 40 ಎಕರೆ ಶುಗರ್ ಫ್ಯಾಕ್ಟರಿ ಜಾಗಕ್ಕೆ ನನಗೆ ಖರೀದಿ ಕೊಟ್ಟಿದ್ದೇನೆ ಎಂದು ಸಹಿ ಮಾಡು. ಇಲ್ಲ ಆದರೆ ಆ ನಿನ್ನ ಮಕ್ಕಳು ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳಬೇಕಾಗುತ್ತದೆ. ಎಚ್ಚರ. ಎಲ್ಲ ಮೋಸಗಾರ ಬೆಟ್ಟ, ಅದಕ್ಕೂ ಕೈ ಹಾಕಿದೆಯ? ನಿನ್ನನ್ನು ನನ್ನ ಒಡ ಹುಟ್ಟಿದ ತಮ್ಮನಂತೆ ನಂಬಿದ್ದೆ. ನೀನು ನಂಬಿಕೆ ದ್ರೋಹಿ. ನಾನು ಸಹಿ ಮಾಡಲಾರೆ. ಸಹಿ ಮಾಡದಿದ್ರೆ ಈ ಕ್ಷಣವೇ ಹಾರಿ ಹೋಗೋದು ನಿನ್ನ ಪ್ರಾಣ ಪಕ್ಷಿ. ಬೆಟ್ಟ
ಸ್ನೇಹಿತನಾದ ನನ್ನ ಪ್ರಾಣ ತೆಗಿತೀಯಾ? ಕೃಷ್ಣ ಸುಧಾಮನ ಚರಿತ್ರೆಯನ್ನು ನೀನು ತಿಳಿದುಕೊಂಡು ಮರೆತಿರುವೆಯಾ? ನನ್ನ ಸಹಾಯದಿಂದಲೇ ಅನೇಕ ಸಂಪತ್ತು ಸಾಧನೆ ಮಾಡಿ ಶ್ರೀಮಂತನಾಗಿ ನನಗೆ ಶಿಕ್ಷೆ ಕೊಡುತ್ತೀಯಾ? ತಾರೋ ಪಾಂಡನು, ನಿನ್ನ ಸ್ನೇಹಕ್ಕಿಂತ ನನ್ನ ಶ್ರೀಮಂತಿಗೆ ದೊಡ್ಡದಲ್ಲ. ಯಾಕೆ ಆಸ್ತಿ ಹೊಲ ಅಂತ ಪಡ್ಕೊಂತಿದೀಯ? ನೀನು ಒಬ್ಬ ನನ್ನ ಅಪ್ಪ ಹುಟ್ಟಿದ ಕಿರಿಮಗ ಅಂತ ತಿಳಿದು ಸಹಿ ಮಾಡ್ತೀನಿ. ತಾರೋ ಪತ್ರನ ನಾನು ನಿನ್ನನ್ನೀಗ ಜೀವಂತ ಬಿಟ್ಟರಲ್ಲವೇ ಈ ಪಶ್ಚಾತ್ತಾಪ ನಾನು ಅನುಭವಿಸುವುದು. ಗೌಡ್ರ, ಬೇಗನೆ ಇವನ ಕತೆ ಮುಗಿಸಿ ಬಿಡ್ರಿ, ಇಲ್ಲಾಂದ್ರೆ ಈ ಸುದ್ದಿ ನಾಡಿಗೆ ಹಬ್ಬಿ ಯುದ್ಧದ ಭೀತಿ ಶುರುವಾಗುತ್ತದೆ. ಎಂತ ಮೋಸದ ಮಾತು ಮಾತಾಡ್ತಿರಲ್ಲ ಹರಾಮ್ಖೋರರೇ! ಇದು ಮೋಸದ ಮಾತಲ್ಲ ಗೆಳೆಯ, ಹಾಸು ಹಕ್ಕಾಗಿ ಬೆಳಗಬೇಕಾದ ವಿಷಯ. ಸಾವಿಗೆ ಸಿದ್ಧರಾಗು. ಬಜರಂಗಿ ಅವತಾರವೆತ್ತಿ ಹಳ್ಳಿ ಹುಡುಗ ಬೆಳ್ಳಿ ಕಡಗಳಂತೆ ಮೆಚ್ಚಿ ಬದುಕುತ್ತಿರುವ ನನ್ನ ಬಜರಂಗಿ ನಿನ್ನನ್ನು ದೇವರಿಗೆ ಹರಿಕೆ ಬಿಟ್ಟ ಕೋರದಂತೆ ಓಡಾಡಿಸಿ ಕರೆದು ನಿನ್ನ ಬಿಸಿ ರಕ್ತ ಕುಡಿಯದೆ ಬಿಡಲಾರ. ನೆನಪಿರಲಿ ಬಜರಂಗಿ. ಕಪಾಲಿ, ಈ ಶವವನ್ನು ಅದೇ ನೆಲಮನೆಯ ಕೆಳಗೆ ಹಾಕಿ ಮುಚ್ಚಿಬಿಡು. ಈ ವಿಷಯ ಆಯ್ತ್ರಿ ಗೌಡ್ರೆ, ನಮ್ಮಿಬ್ಬರನ್ನು ಬಿಟ್ಟು ಯಾರಿಗೂ ತಿಳಿಯಬಾರದು. ಆಯ್ತೆ? ಆಯ್ತ್ರಿ ಗೌಡ್ರೆ, ಆಯ್ತು. ಗೌರಿ, ಏನಿದು ರಘುಪತಿಯ ಕೆಲಸ? ಅದು ಎಲ್ಲ ಎಡವಟ್ಟಾಗಿ ಹೋಯಿತು ಗೆಳೆಯ. ಪರಮ ಸ್ನೇಹಿತನನ್ನು ಕೊಂದಿದ್ದು ಮಹಾ ಅಪರಾಧವಲ್ಲವ ಗೌಡ್ರೆ? ಅಪರಾಧ, ಅದು ನಿಜ. ಆದರೆ ನೀನು ನನ್ನವನಾಗಿ ಕೊನೆಯ ತನಕ ನನ್ನೊಂದಿಗೆ ಪರಮ ಸ್ನೇಹಿತನಾಗಿ ಬಾಳಿದರೆ ನಾನು ಗಳಿಸಿದ ಕೆಲವೊಂದು ಆಸ್ತಿಯಲ್ಲಿ ನಿನಗೆ ಪಾಲು ಕೊಡ್ತೇನೆ. ಓಕೆನಾ? ಓಕೆ ಓಕೆ ಗೌಡ್ರೆ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಹಾಗಾದರೆ ಬನ್ನಿ ಒಳಗೆ. ಕಪಾಲಿ, ಈ ಶವವನ್ನು ಅದೇ ನೆಲಮನೆ ಕೆಳಗೆ ಹಾಕಿ ಮುಚ್ಚಿಬಿಡು. ಬಾವು ನಿಲ್ತು.
ಮಾಡ್ತೇನೆ. ಹಿಂದಿನ ವರ್ಷ ಮಳೆ ಇಲ್ಲದ ಬರಗಲ್ಲ, ಈ ವರ್ಷ ಮಳೆಗೂ ಬರಗಲ್ಲ. ಎಲ್ಲಿ ನೋಡ್ತೇನೆ ಮಳೆಗಾಲಕ್ಕೆ ಸತ್ತಾರ ಸುದ್ದಿನೇ ಕೇಳೋದಾಗೈತಿ. ಗಂಗಾ, ತುಂಗ, ಕಾವೇರಿ, ಕೃಷ್ಣ, ಮಲಪ್ರಭಾ, ಭೀಮಾ ಇವೆಲ್ಲ ಹೊಳಿ ನೀರು ತುಂಬಿ ಹರಿಯಾಕತ್ತಾವ. ಇನ್ನು ತುಂಬಿದ ಟೈಮಿಗೆ ನೀರು ಬಿಡ್ತೇವಿ ಹುಷಾರಂತ ಎಚ್ಚರಿಕೆನೂ ಕೊಟ್ಟಾರ. ಈ ಥಂಡಿ ಮಳೆ ಹವಾಕ ನಮ್ಮ ಡಾಕ್ಟ್ರಿಗೆ ಹವಾನೂ ಫುಲ್ ಐತಿ. ಯಾಕಂದ್ರೆ ಚಳಿ ತಪ್ಪಿದ್ರೆ ಡೆಂಗು ತಪ್ಪಿದ್ರೆ ಕರೋನಾ ಇವೆಲ್ಲ ಪೇಷಂಟ್ಗಳು ಚುಚ್ಚಿ ನಮ್ಮ ಸೂಜನೆ ನೀ ಹಾಕಿ ಅವ್ರ ಚೀಲರು ಖಾಲಿ ಆದ್ರು ಜಾಡ್ ಮಾತ್ರ ಆರಾಮನೇ ಇಲ್ಲ. ಇಲ್ಲಿ ಪೇಷಂಟ್ಗೆ ವಿಸಿಟ್ ಕೊಟ್ಟು ನಾನು ಬಜೆಟ್ ತುಂಬಿಸ್ಕೋತೇನೆ. ಮನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ನಾ ಕೋರಲಿನ ಓಡಿ. ಮನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ನಾ ಕೋರಿ ಹರಾರೆದು ನಿನ್ನ ಓಡಿ. ಯವ್ವಾನಂದ ಹರಿದು 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 ಸೂಜಿ ಮುರಿದ್ರು ಯಾವ ನಾನೇನ ಪಡ್ಪೋಸಿ ಹಳೆ ಪಡ್ಪೋಸಿ ಬಂಪೆ ಎತ್ರಿ ಬರ ಕಾಣ್ತಾರ ಇಲ್ಲ. ಸಾರಿ ಮೇಡಮ್ ಸಾರಿ, ತುಂಬಾ ಮಳೆಗಾಲ ಕಾಲ್ ಜಾರ್ತವ. ಸ್ವಾರಿಯನ ಗಡಿಗೆ ಅಲ್ಲ ಹಂಗ ಹಾಕೊಂತ ಒಂಟಿ ನನಗ ಚಳಿ ಜ್ವರ ಬಂದು ತಡ್ಕೊಳಕಾಗೋದು ಎಷ್ಟು ತ್ರಾಸ ಆಗದ ನನಗ. ತಪ್ಪು ತಗೋಬೇಡ್ರಿ, ಕರಿಕೊಪ್ಸದ ಅಪ್ಪಟ್ರನವ್ರ, ನಾ ಬೇರೆ ಯಾರು ಅಲ್ಲ, ನಿಮ್ಮ ಥಂಡಿ ಹವ ಬಿಡಿಸವ್ರ. ಯಾಕಲೇ ಬಿಳಿ ಬೆನ್ನದ ಬೆಳವ ಮಸ್ತೆ ಅವನ ಏನದು ಥಂಡಿ ಹವಾ ಬಿಡಿಸ್ತೇನಕತ್ತಲ್ಲ, ಏನ್ ಬಿಡಿಸ್ಬೇಕಂತ ಮಾಡಿ. ತಪ್ಪು ತಗೋಬೇಡ್ರಿ, ಕರಿಕೊಪ್ಸದ ಅಪ್ಪಟ್ರಾಣಿಯವ್ರ. ಥಂಡಿ ಜ್ವರ ಅಂದ್ರ ನಾವು ಥಂಡಿ ಜ್ವರ ಕಡಿಮೆ ಮಾಡೋ ಆರಂಪಿ ಡಾಕ್ಟರ್ ಅದನ್ನೇ. ಯವ್ವ ನನ್ನ ಡಾಕ್ಟ್ರ, ನನಗ ಥಂಡಿ ಜ್ವರ ಬಂದು ರಾತ್ರಿ ಆತಂದ್ರ ನೆಲಕ್ಕ ಬಿದ್ದು ಕೌದಿ ಹರಿದಿಲ್ರಿ. ಅಷ್ಟು ತ್ರಾಸ ಆಗತೈತ್ರಿ. ಬೇಗ ಬಂದು ಚೆಕ್ ಮಾಡಿ ನನಗ ಮಾಡಬರ್ರಿ. ಮಾಡ್ತೇನೆ ಈ ಚಳಿಗಾಲ ಚಾಲು ಆದಿಂದ ನನ್ನ ಸೂಜಿ ಒಟ್ಟ ಪೂರ್ಸದ ಇರ್ಲಪ್ಪ, ನನ್ನ ಸೂಜಿ ಪುಣ್ಯ ಮಾಡೈತಿ. ಸ್ವಲ್ಪ ಎತ್ತರ ಏನ್ ಎತ್ತಬೇಕಲ್ಲ ಏನೇನೋ ನಮ್ಮ ಅಣ್ಣ ಬಸಳಿ ಮೂರಂಗಿ ಮಾರ್ರಿ ಅವನ. ಜ್ವರ ಅದಾನ ನೋಡ್ತಾನೆ. ನಿಮ್ದು ಬಾಯಿ ತೆಗಿರಿ ಅಂದೆ. ಹಿಂಗ ಮತ್ತಂಗ ಹೇಳ್ಬೇಕಿಲ್ಲ, ನಡಕ ಪ್ಯಾಂಟ್ ಇಟ್ಟು ಗುದ್ದಾಕತ್ತಿ ಅಲ್ಲಂಗ ಎತ್ತರ ಅಂದ್ರ ನೀವು ಉಲ್ಟಾ ತಗೋದ್ರಿ, ಬಾಯಿ ತೆಗಿರಿ ಅಂದಂಗ. ಹಾ ಬರ್ರಿ ಬೇಗ ಚುಚ್ಚ ಬರ್ರಿ. ಚಕ್ ಮಾಡಿರ್ತೇನೆ, ಮೊದಲು ಚಕ್ ಮಾಡಿ. ಸ್ವಲ್ಪ ಜರ ಅದಾವ, ಸ್ವಲ್ಪ ಅದಾವ. ಹಾ ಸ್ವಲ್ಪ ಕೈ ಕೊಡು, ಹಿಡ್ಕೋ. ಸ್ವಲ್ಪ BP ಹೆಚ್ಚಾಗೈತಿ. ಅಲ್ಲ ಇಲ್ಲಿ BP ಇರ್ತಾನ. ಅಲ್ಲಿ ನೋಡ್ರಿ ಬರ್ತಕ್ಕಂಥ ನಮಗೆ ನಾವು ಡಾಕ್ಟರ್ MBBS ಅವ್ರು ಉಲ್ಟಾ ಪಲ್ಟಾ MBBS ಉಲ್ಟಾ ಪಲ್ಟಾ ಇರ್ತೈತಿ. ಹಾ ಸ್ವಲ್ಪ ಏನಿಲ್ಲ, ಸದ್ಯಕ್ಕೆ ಒಂದು ಇಂಜೆಕ್ಷನ್ ಮಾಡಿ ಆರಾಮ್ ಮಾಡ್ತೇನೆ. ಹೌದಾ, ನಿಮ್ಮ ಸೂಜಿ ತೆಗ್ರ ನೋಡೋಣ ಹೆಂಗೈತಿ ಮೊದಲು ಮಾಡಿಸ್ಕೋಬೇಕ. ಸೂಜಿ ಅದಕ್ಕೆ ಬೇರೆ ಇಟ್ಟಿರ್ತೇನೆ, ಅದಕ್ಕೆ ಬೇರೆ ಇಲ್ಲ. ಮತ್ತೊಂದು ನೋಡಿ ಡಾಕ್ಟರ್ ಏನು ದಪ್ಪ ಐತ್ಲಿ ಯಪ್ಪ ನಿಂದು. ಓ ಮತ್ತ ನೋಡ್ದೇನ ಬಾರಿ ಐತ್ ಬಿಡು. ತೋರ್ಸೋದಿಲ್ಲ ಮತ್ತಂಗಲ್ಲ. ಬಾ ಮಾಡ್ದ ಹಾ ಬುದ್ಧ ಬಿಡ್ದ ಮತ್ತವ. ಬೇಗ ಚುಚ್ಚ ಬರ್ರಿ. ಚೂಸ್ತೇನೆ. ರೀ ನಾ ಇನ್ನೂ ಯಾರ ಕಡೆಯಿಂದ ಒಮ್ಮೆ ಮಾಡಿಸ್ಕೊಂಡಿಲ್ಲ. ನಾನ ಡಾಕ್ಟರ್ ಅದಂತು, ನನ್ನ ಕಡೆ ಮಾಡಿಸ್ಕೋ. ನೀವು ಮಾಡ್ಬೇಕಾದ್ರ ಈಟ ಎಣ್ಣೆ ಬಿಟ್ಟು 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 ಮಾಡ್ರಿ. ಸ್ವಲ್ಪ ಬಿಟ್ಬಿಟ್ಟು ಮಾಡ್ತೇನೆ. ಮತ್ತೆ ಸಿಗಬಾರ್ದು, ಸಿಕ್ಕತ್ತಂದ್ರೆ ಎಲ್ಲ ಚುಚ್ಚಿ. ಏನು ಕಂಡಿಲ್ಲ ಮಾಡ್ತೀಯಲ್ಲ, ಇಲ್ದು ಹೊಸ ಬರ್ರಿ 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 ಮಾಡ್ಬರ್ರಿ. ಸರಿ, ಯಾಕೆ ಅಷ್ಟಕ್ಕೆ ಅವಸರ ಮಾಡತ್ತಿದ್ದೆ? ಚುಚ್ಚಕ್ ಬಂದಿಂದ ನಾ ಹಂಗ ಹೊಕ್ಕೇನ. ಕಣ್ಣು ಮುಚ್ಚ ಅಂದ್ರ ನೀ ಏನ್ರ ಬ್ಯಾರೆ ಮಾಡಿದಿ ಅಂದ್ರ ಹಂಗ ಮಾಡ್ತೀನಿ. ನಾ ಡಾಕ್ಟರ್ ಅದ ಹಂಗ ಹೆಸರು ಕಟ್ಸೋದು. ಮತ್ತೆ
ಕಣ್ಣು ತೆಗೆದ್ರೆ ಮಾಡಕ್ ಐತ್ರಿ ಹೆಂಗ್ ಇಡಾಕತ್ತಿ ರೀ ನನಗೆ ಯಾಕೋ ಎದ್ರಿಕ ಬರಕತ್ತೈತಿ ಫಸ್ಟ್ ಬಿಡ ಇಲ್ಲ ಬಳೆ ಕಚ್ಚಿ ಮಾಡ್ಯಾರ ನಾ ಮಾಡೋದು ಫಸ್ಟ್ ಅಲ್ಲ ನೀಗೇನ ಫಸ್ಟ್ ಅನ್ಸತೈತಿ ಹೌದಲ್ಲ ಮೊನ್ನೆ ಒಬ್ಬ ಮಾಡಿದ್ದ ಅವನ್ ಎಣ್ಣೆ ಒಳಗ ಹೋಗಿದ್ದಿಲ್ಲ ಹೊರಗ ಬಂತದು ಯಾರ ನಮ್ಮ ಮನೆ ಮಗರ ಬಸ್ಸೆ ಇಲ್ಲ ಹಂಗ ನೆನದು ಅಡ್ರೆಸ್ ಮಾಡ್ಬೋದು ನಿಂದರ ಮಾಸ್ತರ ನೀ ಅಲ್ಲ ಸ್ವಲ್ಪ ನಿಂದರ ಒಳಗ ಗೊತ್ತಿನ ಇವಾಗ ಏನಾಗ್ತೀನಿ ಮತ್ತೆ ಹಂಗ ಮಾಡೋದು ಚುಚ್ಚು ಮಟ್ಟ ಅನ್ನೋದು ಕುದುರೆ ಜಾಟ ಬಂತ ಇವಾಗ ಬಾ ಜಾಂಟರ ಬರ್ತೈತೆ ಮತ್ತೆ ನೋಡೋದು ಎದ್ರ 100 mg ಗುಳಿಗೆ ಅದಾವ ಯವ 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 ರೀ ಬಗ್ 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 ಅದು ಮೊದಲು ಉರಿಯಾಕತ್ತೈತ್ರಿ ಅದು ಮೊದಲಿಗೆ ಹಂಗ ಆಗುದ್ರಿ ಹಂಗ ತಡ್ಕೋಬೇಕ ಬೇಗ ನುಂಗ್ರಿ ಇದೊಂದು ಗುಳಿಗಿ ಹಂಗ ಇದು ಯಾವಾಗ ಈಗ ಅರ್ಧ ಬೇಡ ಈಗ ಒಮ್ಗೆ ತೊಗೊಂಬಿಡ 100 mg ದಪ್ಪನ ಒಳಗೆ ಹೋಗ್ಬಿಡ್ದು ಎಮ್ಮಿ ಗುಳಿಗೆ ತಂದ ನೀವ ಹಾಕ್ಬಿಡ್ರಿ ನಿಮ್ಮ ಹೆಸರೇನು ನನ್ನ ಹೆಸರ ನನಗ್ ಡಾಕ್ಟರ್ ತಮ್ಮಣ್ಣ ಅಂತ ಎಂತ ಚಂದ ಇಟ್ಕೊಂಡಿ ಎಂತ ಚಂದ ಇಟ್ಕೊಂಡಿ ಹೆಸರು ತಮ್ಮಣ್ಣ ಅಂತ ಅಲ್ವೇನೋ ನನ್ನ ತಮ್ಮ ಸಾಕು ಮುಗಿಸ ನನ್ನ ಹೆಸರು ಸುದ್ದಿ ಯಾಕ್ರಿ ಇವ ನಾವು ಯಾಕೆ ಇಟ್ಟಿದ್ದಳು ನಮ್ಮ ಅವ್ವ ತಮ್ಮಣ್ಣ ಅಂತ ಹೆಸರು ಅಂತೇನೆ ಅಕ್ಕ ಆಗೋರ್ ತಮ್ಮಣ್ಣ ಅವ್ವ ಆಗೋರ್ ತಮ್ಮಣ್ಣ ಲವ್ ಮಾಡೋರು ತಮ್ಮಣ್ಣ ನನಗೆ ನೀನು ಹಿಂಗ ತಮ್ಮ ತಮ್ಮ ಅಂದ್ರ ನಾನಿನ್ನು ಲವ್ ಮಾಡೋದು ಹೆಂಗ ರಂಗು ಅಯ್ಯೋ 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 ನನ್ನ ಪಿತೃ ಪಿಲ್ಲಿ ನನ್ನ ಲವ್ ಮಾಡ್ತಿ ನಾ ಯಾರು ಗೊತ್ತೈತಿಲ್ಲ ಯಾರ ಈ ಊರಾಗ ಬಡ್ಡಿ ಬಸ್ಯ ಅವನ ಮಗಳು ರಂಗ್ ನನಗೇನಾಗೋದೈತಿ ನಾ ಚುಚ್ತೇನೆ ರಂಗು ರಂಗು ನೀ ಮಾಡ್ಬೇಡ ಸಂಘ ನಾ ಮಾಡ್ದ ಬಾ ನೀನು ಸಂಘ ಯಾರು ಬೇಡ ಅಂದ್ರು ಇಷ್ಟೊತ್ತನ ಚೂಜಿ ಚುಚ್ಚಿ ಎಣ್ಣೆ ಬಿಟ್ಟು ಕಮ್ಮಿ ಮಾಡಿ ಮತ್ತಿದ ಎಪ್ಪತ್ತು ಅಡ್ಜಸ್ಟ್ ಮಾಡ್ಕೋ ತುಂಬಿದ ಹೊಳೆಯಾಗ ಅಂಬ
ಮಕ್ಕಳ ಬರ್ತಾವ ತ್ರ್ಯಂಬಕೇಶವ ಎಲ್ಲೆದೆಯೋ ಮಾರಾಯ ಕರುಣೆ ಇಲ್ಲೇನೋ ನಮ್ಮ ಮ್ಯಾಲ ಕರುಣೆ ಇಲ್ಲೇನೋ ನಮ್ಮ ಮ್ಯಾಲ. ರಂಗು ಏನ ನೋಡಲ್ಲಿ ಈ ರೈತನ ಕಷ್ಟ ಪದ ಹೆಂಗೈತಂತ. ಎಲ್ಲ ಮಳೆ ಹೊಳಿ ಬಂದತಂತ ಹಳ ಮಾಡಬೇಡ ಕಳಕಳಿ ಆಯ್ತು ನಿನ್ನ ಮ್ಯಾಲ ನನ್ನ ರಂಗು ಕಳಕಳಿ ಆಯ್ತು ನಿನ್ನ ಮ್ಯಾಲ. ಏನಿದು ದೊಡ್ಡಣ್ಣ ಏನಿದು ದೊಡ್ಡಣ್ಣ ಅನ್ನಕ ಗಿಡ್ಡನ ಮಾತ್ಯಾಕ ಒಡ್ಡ್ಯಾನದ ಹುಡುಗಿ ತಡೆಯಾಕ ಒಡ್ಡ್ಯಾನದ ನನ್ನ ಹುಡುಗಿ ತಡೆಯಾಕ ಮಾಡ್ತೀರಿ ತಡವರಿಸಿ ತಿನ್ನೇಳ ಈ ಹಣ್ಣ ತಡವರಿಸಿ ತಿನ್ನೇಳ ಈ ಹಣ್ಣ ತಡವರಿಸಿ ತಿನ್ನೇಳ ಈ ಉಂಡಿ ಹಣ್ಣ. ಅಲ್ಲ ದೊಡ್ಡಣ್ಣ ಇವನ್ನೆಲ್ಲ ಯಾಕೆ ತರಕ್ ಹೋಗಿದ್ದಿ? ಏನ್ ಮಾಡ್ಲಿ ನನ್ನ ಬಂಗಾರದ ಗಿಂಡಿ ನಿನ್ನೆ ಮಳಿ ಹೊಡ್ತಕ್ಕ ನಿಮ್ಮ ಅಪ್ಪ ನಿನಗ್ ಥಂಡಿ ಜರ ಬಂದ್ ನನ್ನ ಮಗಳು ಬಾಳ್ ನಡಗಾಕತ್ತಾಳ ಹೇಳಿದ. ಅದಕ್ಕ ನನ್ನ ಪ್ರಿಯತಮಿ ಬಾಯಿ ಸೌಳಾಗಿ ವಿಷ ಆಗಿರ್ಬೇಕಂತ ತಿಳಗ ನಿನಗೆ ತಿನ್ನಾಕ ತಂದೇನಿ ಈ ಉಂಡಿ ಹಣ್ಣ. ಬಾ ಸಟ್ನ ತಿಂದ ಕಳ್ಕೊ ನಿನ ಥಂಡಿ ಜ್ವರಾನ. ಥಂಡಿ ಜ್ವರ ಆಮೇಲೆ ಇರ್ಲಿ ಇದ ರೂಪನಾಗ ಹಾಡಿ ಕುಣಿಬೋದಿತ್ತಲ್ಲ. ಕುಣಿವಂತೆ ರೀ ಈಗ ನಂದು ಬಾಯಿ ಎಲ್ಲ ಹೊಲಸಾಗಿತ್ತು, ಆದ್ರೆ ಇವ್ರದ್ರಲ್ಲ ಎಲ್ಲ ಕಮ್ಮಿ ಮಾಡ್ಬಿಟ್ರು. ನಿನ್ನ ಬಾಯಾಗಿನ ಹೊಲಸು ಬಿಟ್ಟಂಗೆಲ್ಲ ಹಿಂದ್ ನಿಂತು ನೋಡೋರ್ ಬಾಯಾಗ ಜ್ವಲ ಬೇಕಿರ್ಬೇಕ. ಅದಾರಿ ಇವ್ರು ಇಂಜೆಕ್ಷನ್ ಚುಚ್ಚಿದ್ರಲ್ಲ ಎಲ್ಲ ಕಮ್ಮಿ ಆಗಿ ಈಗ ಆನಂದ ಆಗೋದು. ನನ್ನ ಪರ್ಮಿಷನ್ ಇಲ್ಲ ನನ್ನ ಆಕಿಗೆ ಹೆಂಗ ಚುಚ್ಚಿದ್ವು ತಮ್ಮ? ನನ್ನ ಒಪ್ಪಿಗೆ ಇಲ್ಲ. ನೀ ಉಳಿಗೆ ಉಂಡೆ ಹಣ್ಣು ಹೆಂಗ್ ತಿನ್ಸುದು ಊರ್ ಕೊಟ್ಟೆ. ಇವಳು ನಾನು ಪ್ರೀತಿ ಮಾಡಿದೆ ಹುಡುಗಿ ಕಣು. ಇವಳು ನನ್ನ ಮನಕದ್ದ ಕಳ್ಳಿ ಕಣು. ಎರಡು ಬರಿಗೆಟ್ಟವ್ ಕಣು. ಬಂದ್ ನೋಡ್ ನಮ್ಮಪ್ಪ ಹುಲಿ ಬಂತ ರಾಜ ಹುಲಿ. ಇಬ್ಬರು ಗುದ್ದಾಡಿ ಹೊಡಿಬ್ಯಾಡಿ ಬಿಡ್ರಲಿ ನನ್ನ ಬಂಗಾರದ ಗಡಿಗಿನ. ಇವಳನ್ ಬಿಟ್ಟು ಇಬ್ರು ಹಿಂದಕ್ಕೆ ಸರಿತಿರೋ ಇಲ್ಲ ತಗೋಲೆ ನಿಮಗ ಬಡಗಿನ. ಹೋಗ್ಬೇಡ ಯಪ್ಪ ಯಪ್ಪ ಇವ್ರಿಬ್ರು ಇದ್ದಾರಲ್ಲೋ ಯಪ್ಪ. ಇಬ್ರು ಕೂಡಿ ಬಿಡಿಸ್ಯಾರೇನ್ವಾ ನಿನ್ನ ಮೈಯಾಗಿನ ಜಾಟ. ನಮಸ್ಕಾರ ಸಾಹೇಬ್ರ. ಮರ್ಯಾದಿಂದ ಎರಡು ಕೈಲೆ ನಮಸ್ಕಾರ ಅನ್ನೋ ಮಗನ. ನಾ ಯಾರ? ನಮ್ಮಪ್ಪ. ಇಡೀ ಧಾರವಾಡ ಜಿಲ್ಲಾಕ ಬಡ್ಡಿ ಸಾಲ ಕೊಡು ಬಡ್ಡಿ ಬಸಪ್ಪನ ತಿಳಿಸಿಲ್ಲ ಮಗನ. ಏನಾರ ತಿಳಿಸಿ ಬಿಡಿಸಿ ಹೋಗೋರ ನಿನ್ನ ಮಗಳನ್ನ. ಯಾಕಪ್ಪ ನಿನ್ನ ಸೂಜಿ ನನ್ನ ಮಗಳಿಗೆ ನಡ್ಲಿಲ್ಲನ? ಕೇಳಿಲ್ಲ. ಉಡುಪಿ ಉಂಡೆ, ಕೋಲಾರ ಕೊಬ್ಬರಿ, ಬೆಳವಡಿ ಬಾಳೆಹಣ್ಣು, ಬಿಜಾಪುರ ದ್ರಾಕ್ಷಿ, ಗೋವಾದ ಗೋಡಂಬಿ, ಬೆಟ್ಟಗೇರಿ ಹಾಲು, ನೈಲೂರ ನೈದಿಲೆ ಮಾಡೇನಿ ನನ್ನ ಬಂಗಾರನ. ಸ್ವಲ್ಪ ನಿಧಾನಕ್ಕೆ ಹೇಳಿ. ಯಾಕ ಎಲ್ಲ ಬರ್ಕೊಂಡ್ಬಿಡ್ತೀನಿ. ಬರ್ಕೋತಿ ಯಾಕಲಿ ಬೇಬರ್ಸಿ ನನ್ ಮಗನ. ಮೊದಲ ನಿನ್ನ ಬಾಯಾಗ ಸೋರು ಜಲ್ವರ್ಸ್ಕೋ. ನಡಿವಾ ಮಗಳ. ಎಲ್ಲಿಗೆ ಹೋಗೋಣ? ಮಳೆ ಬಂದು ಮನ್ಯಾಗ ನೀರು ಹೊಕ್ಕತಿ. ಮನಿ ಖಾಲಿ ಮಾಡ್ಬೇಕು. ಹತ್ತಕ್ಕೆ ರೊಟ್ಟಿ, ಕಲ್ಲಾನ್ ಹಿಂಡಿ, ಬೀಸಾಳ ಬದ್ನಿಕಾಯಿ, ಹಿರಿಯ ಬುದಾಳಿ ಹೆಸರು, ಕಪ್ಪಳದ ಹಪ್ಪಳ, ಯಾರಿಗೂ ತುಪ್ಪ ಎಲ್ಲಾನು ತಂದಿಟ್ಟೇನಿ. ಎಲ್ಲಾನು ತಿಂದು ಮಕ್ಕೊಂಡ್ಬಿಡೋಣ. ಮಕ್ಕೊಂದ್ ಬಿಡಿತಾನ. ನಡಿ ನನ್ ಸಾವುಕಾರ ದಿನ ಇದನ್ನ ತಿಂತಿರೋ ಮತ್ತೇನಾರ? ಏ ಮಂಗ್ಯ, ಅದನ್ನ ನೀ ತಿನ್ನೋದು. ಅದನ್ನ ನೀ ತಿನ್ನೋದಿಲ್ಲ. ನಾವು ಇದನ್ನ ತಿನ್ನೋದು. ಅದನ್ನ ತಿನ್ನು. ಬೇಕಂದ್ರ ಬಂದು ನೋಡ ಮಗನ. ಮಾವ ಅನಬೇಡ ಮಾತಿವಾಗ ಬಂದು ನೋಡ್ತಾನವ. ಮಾವ ನಿನ್ನ ಆಶೀರ್ವಾದ ಸಾಕು ನನಗೆ.
ಸಾಮಾನು ಮಾವ ಅಂದ್ರ ಮಾವ ಅಂದ್ರ ಮಾವ ಅಂದ್ರ ಹೇಳ್ತತ್ಲೆ ನನ್ನ ಕಾಮ ರಂಗು ಏನ ಬೇಗ ಜಾವ್ ಬೇಗ ಜಾವು ನಾ ಬರ್ಲ ಟಾಟಾ ನಡುವೂರಾಗ ಕಡದರ ಕಡಲೆ ಬರ್ತಾನ ಬಿಡದಲ್ಲ ಬಿಟ್ಟರ ಜಾತಿ ಮಗಳೆಲ್ಲ ನಾ ತಿಳಿದಾಗ ಹಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಮಂದಿಗೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಮಂದಿಗೆ ನನಗಿಲ್ಲ ನಡುವೂರಾಗ ಕಡದರ ಕಡಲೆ ರೀ ನಾವು ಹೋಗಿ ಬರ್ತೀವ್ರಿ ಹೋಗಾರ ಟಾಟಾ ಬಾಯ್ 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 ನಮ್ಮ ಅಣ್ಣ ನಾಗಪ್ಪ ಮಗಳ ಹೋಗು ನಡಿಯವ್ವ ಏನ್ರಿ ಇದು? ಅಲ್ಲ ರೀ, ಹೊಲಕ್ಕೆ ಹೋಗುದನ್ನು ಬಿಟ್ಟು ಈ ರೀತಿ ಪೇಪರ್ ಓದುತ್ತಾ ಕುಳಿತಿದ್ರಲ್ಲ, ಯಾಕೆ, ಏನ್ ವಿಷಯ ಅಂತ? ಅದು ಅಂತಿಂತ ವಿಷಯವಲ್ಲ ಸೀತಾ. ಇಂದಿಗೆ 8 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ದೇಶಾದ್ಯಂತ ಭಾರಿ ಅನಾಹುತವಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಂತೂ ಎಲ್ಲ ನದಿಗಳು ತುಂಬಿ ಹರಿಯುತ್ತವೆ. ಎಲ್ಲ ಅಣೆಕಟ್ಟುಗಳು ಒಡೆಯು ಬಿದ್ದಿವೆ. ಅನೇಕ ಗ್ರಾಮಗಳು ಈಗಾಗಲೇ ನೀರು ಪಾಲಾಗಿವೆ. ನದಿಯ ದಂಡೆ ಮೇಲಿರುವ ಎಲ್ಲ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಲಿವೆ. ಏನು ಮಾಡಲಿ ಸೀತಾ, ಏನು ಮಾಡಲಿ? ಹಾಗಾದ್ರೆ ತುಂಬಿ ನಿಂತಿರುವ ಈ ನಮ್ಮ ಬೆಳೆಗಳೆಲ್ಲ ನೀರು ಪಾಲಾಗಿ ಹೋಗುತ್ತವೆ ಏನ್ರಿ? ಪೇಪರ್ನಲ್ಲಿ ಬರೆದದ್ದನ್ನು ಓದಿ ನೋಡಿದರೆ ಮನೆ ಹೊಲ ಮುಳುಗುವುದಷ್ಟೇ ಅಲ್ಲ ಸೀತಾ, ಹೊಲದಲ್ಲಿರುವ ನಿಂಚು ಮಣ್ಣು ಕೂಡ ಉಳಿಯುವುದಿಲ್ಲ ಎಂಬ ಭೀತಿ ನನಗಾಗಿಬಿಟ್ಟಿದೆ. ಹಿಂದೆರಡು ವರ್ಷಗಳಿಂದ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಈ ವರ್ಷ ಭೂತಾಯಿ ಕೈ ಹಿಡಿದೆಂದರೆ ಬಿಡದೆ ಬೆನ್ನತ್ತಿ ಕಾಡುತ್ತಿರುವ ಮಳೆರಾಯ ನಮ್ಮನ್ನು ತನ್ನ ಅತಿವೃಷ್ಟಿಯಲ್ಲಿ ಮುಳುಗಿಸಲು ಕಾಣುತ್ತಿದ್ದಾನೆ. ಏನು ಮಾಡಲಿ ಸೀತಾ, ಏನು ಮಾಡಲಿ? ಹಣೆ ಬರಕ್ಕೆ ಹೊನೆ ಯಾರು ಎಂಬ ಮಾತಿನಂತೆ ನಾವು ಆ ದೇವರ ಮೇಲೆ ಭಾರ ಹಾಕಿ ನಡೆಯೋಣ. ಅವನ ಇಚ್ಛೆ ಇದ್ದಂತೆ ನಡೀಲಿ. ಎಂತ ಧೈರ್ಯ ಸೀತಾ. ಬೆಳೆ ತುಂಬಿ ನಿಂತ 8 ಎಕರೆ ತೆನೆಮಾಗಿ ನಿಂತ 9 ಎಕರೆ ಗೋವಿನ ಜೋಳ, ಇದಕ್ಕೆ 60 ಕಾಯಿ ತುಂಬಿದ 9 ಎಕರೆ ಶೇಂಗಾ, ಇವೆಲ್ಲವೂ ಕ್ಷಣ ಮಾತ್ರದಲ್ಲಿ ಗಂಗಾ ಮಾತೆಯ ಒಡಲನ್ನು ಸೇರಲು ಹವನಿಸುತ್ತಿವೆ ಎಂದರೆ ಈ ರೈತರ ಬಾಳು ಕಣ್ಣೀರ ಗೋಳು ಸೀತಾ. ಈ ರೈತರ ಬಾಳು ಬರೀ ಕಣ್ಣೀರ ಅಳಬೇಡಿ ಸ್ವಾಮಿ, ಈ ರೀತಿ ಅಳಬೇಡಿ. ಯಾಕಂದ್ರೆ ಧೈರ್ಯವೇ ಸರ್ವತ ಸಾಧನಂ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ರೀತಿ ಧೈರ್ಯಗಿಟ್ರೆ ಹೇಗೆ? ಶ್ರೀ ಮೂರುನಾಳ ಅಖಂಡೇಶ್ವರ ಗದ್ದನಗೇರಿಯ ಮಳೆಯ ರಾಘವೇಂದ್ರ ಅವರು ಎಲ್ಲವನ್ನು ನಮ್ಮನ್ನು ಕಾಪಾಡುತ್ತಾರೆ. ಅವರ ಮೇಲೆ ಭಾರ ಹಾಕಿ ನಡೆಯೋಣ ರೀ, ಭಾರ ಹಾಕಿ ನಡೆಯೋಣ. ಅದೆಂತ ಧೈರ್ಯ ಸೀತಾ ನಿನ್ನದು. ಬೆಳೆ ತುಂಬಿ ನಿಂತ ಪೈರು ಎಲ್ಲ ನದಿಯ ಪಾಲಾಗಿ ಹೋಗುವುದು. ಈ ರೈತನ ಬಾಳು ಬರೀ ಕಣ್ಣೀರ ಗೋಳು ಸೀತಾ, ಬರೀ ಕಣ್ಣೀರ. ಹಾಗಾದ್ರೆ ಮತ್ತೇಕಿರಿ ನೋಡಿ, ಯಾವತ್ತಿದ್ರು ನಮ್ಗೆ ಧೈರ್ಯವೇ ಮುಖ್ಯ. ನಾವು ಅದೇ ರೀತಿಯಾಗಿ ಪಕ್ಕ ಇರ್ಬೇಕು ರೀ. ಹಾ, ನಾನು ಬಿಟ್ಟೆ ಅದರ ಲೆಕ್ಕ. ನನ್ನಲ್ಲಿ ಹೆಜ್ಜೆ ಹಾಕುತ್ತ ಬಾ ಪಕ್ಕ.
ಮೈದನ ಹೊಲಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಆದಷ್ಟು ಬೇಗ ಬಾ ಅಂತ ಫೋನ್ ಮಾಡಿ ಅವರಿಗೆ. ಹೌದು ಸೀತಾ, ಮತ್ತೆ ಮಳೆ ಬಂದೇ ಬೇಕಿತ್ತು. ಅಣ್ಣ, ಯಾಕೆ ಸೋದರ ಗಡಿಬಿಡಿಯಿಂದ ಓಡಿ ಬಂದಿಲ್ಲಪ್ಪ? ಯಾಕೆ? ಘಾತವಾಯ್ತಲ್ಲ, ಘಾತವಾಯಿತು. ನಾವು ಇಷ್ಟು ದಿನ ದುಡಿದು ಮಾಡಿದ ಬಾಳ್ವೆ ಎಲ್ಲ ಹಾಳಾಗಿ ಹೋಯ್ತಲ್ಲ, ಹಾಳಾಗಿ ಹೋಯ್ತು. ಸಹೋದರ, ಹೊಳೆಗೆ ನಾನು ತುಂಬಿ ಬಂದು ಬಿಟ್ಟಿದ್ದೇನಪ್ಪ. ಹೌದಲ್ಲ, ದಡದಲ್ಲಿದ್ದ ನದಿ ನೀರು 10 ಸೆಕೆಂಡಿನಲ್ಲಿ ನಮ್ಮ ದನದ ಸೆಡ್ಡಿಗೆ ಆವರಿಸಿ ತುಂಬಿಕೊಂಡು ಮೇಲಿನ ಹೊಲದವರೆಗೂ ಬೋರ್ ಖರೀದುವರಿ ಎತ್ತಿದೆ ಅಲ್ಲ, ಬೋರ್ ಖರೀದುವರಿ. ಅಯ್ಯೋ ಅಯ್ಯೋ ದುರ್ದೈವ ತಮ್ಮ, ನೀನಿದೆ ಅಲ್ಲಿಂದ ಹೇಗೆ ಬಂದೆಯಪ್ಪ? ಮತ್ತು ಶೆಡ್ಡಿನಲ್ಲಿರುವ ದನಕರಗಳ ಗತಿ ಏನಾಯ್ತಪ್ಪ? ಎದೆ ಮಠ ತುಂಬಿದ ನೀರಿನಲ್ಲಿ ನಿಂತು ಎಲ್ಲಾ ತರಗಳ ಹಗ್ಗವನ್ನು ಕುಡುಗೋಲಿನಿಂದ ಕೊಯ್ದು ಈ ಮನೆಗೆ ಈಜುತ್ತಾ ಬಂದೆನಲ್ಲ, ಈಜುತ್ತಾ ಬಂದೆ. ಹಾಗಾದ್ರೆ ನಮ್ಮ ದನಕರುಗಳು ಇನ್ನೂ ಬರಲೇ ಇಲ್ಲವಲ್ಲ ಮೈದುನ? ಇಲ್ಲ ಇಲ್ಲ ಅಕ್ಕಮ್ಮ, ನಮ್ಮ ಎತ್ತು ಎಮ್ಮಿಗಳಿಗೆ ಏನು ಆಗುವುದಿಲ್ಲ, ಅವು ಈಜಿ ಬರುತ್ತವೆ. ಆದರೆ ಕರುಗಳು ಈಜಿ ಬರುವುದು ದುರ್ಲಭ, ಅತ್ತಿಗೆ ದುರ್ಲಭ. ಅಯ್ಯೋ ದುರ್ವಿಧಿಯೇ, ದನ ಕಳೆದುಕೊಂಡ ಬಜಾರದಲ್ಲಿ ದನಗಳೇ ಇಲ್ಲದಂತಾಗಿದೆ. 10 ನಿಮಿಷದಲ್ಲಿ ಹತ್ತಿರ ತುಂಬಿ ಓಡಿ ಬರುವ ನೀರು ಇಂದು ನಮ್ಮ ಆಘಾತಕ್ಕೆ ಕಾರಣವಾಯಿತು. ಬೆಳೆ ತುಂಬಿ ನಿಂತ ಪೈರು ನದಿಯ ಪಾಲಾಯಿತು. ಶ್ರೀ ಗುರು ವಿರೂಪಾಕ್ಷೇಶ್ವರ,
ಏನು ಮಾಡಲಿ ಈಗ ನಾನೇನು ಮಾಡಲಿ? ಮಹಾಪುರುಷನಾದ ನೀನು ಕಣ್ತುಂಬಿ ನೋಡಿ ಹರಿಸಿದ ನಿನ್ನ ವರದ ಹಸ್ತ ನನ್ನ ವಂಶದ ಮೇಲಿದ್ದರೂ ನನ್ನ ಲಾಭದ ಪೈರು ಧ್ವಂಸವಾಯಿತು. ಏನು ಮಾಡಲಿ ಈಗ ನಾನೇನು ಮಾಡಲಿ? ಆತ್ಮಹತ್ಯೆ ಮಾಡಿಕೊಳ್ಳಲಿ? ಇಲ್ಲ, ಮಳೆ ಬೆಳೆ ಎಂದು ಚೀರಾಡಿ ರೇಗಾಡಿ ಭೋರ್ಕರಿವನ ವ್ಯವಹಾರನೆ. ಹೇಳು ಪಾಕ್ಷೇಶ್ವರ, ಈಗ ನಾನೇನು ಮಾಡಲಿ? ಸ್ವಾಮಿ, ಅಳಬೇಡ್ರಿ, ಈ ರೀತಿ ದುಃಖ ಪಡಬೇಡಿ ನೋಡಿ. ಯಾಕೆಂದ್ರೆ ಇದು ನಮ್ಮ ಪ್ರಾರಬ್ಧ ಕರ್ಮ. ಇದನ್ನು ನಾವು ಅನುಭವಿಸಲೇಬೇಕು ರೀ, ಅನುಭವಿಸಲೇಬೇಕು. ಆದ್ರೆ ಹದಿಹರೆಯದ ತಮ್ಮನ್ನು ನಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ನೀವೇ ಈ ರೀತಿ ಕೂಗಿ ಹೋದ್ರೆ ನಮ್ಮ ಗತಿ ಏನ್ರಿ? ನಮ್ಮ ಗತಿ ಏನು? ಈಗ ಈ ರೀತಿ ನೀರು ತುಂಬಿತು ಅಂತ ತಿಳಿದುಕೊಂಡು ಹೊಲಗಳಿಗೆ ನೀರು ಹೋಯ್ತು ಅಂತ ದುಃಖ ಪಡೋದ್ರಲ್ಲಿ ಯಾವುದು ಉಪಯೋಗ ಇಲ್ಲ ರೀ. ಯಾಕಂದ್ರೆ ಬೆಳೆಯುವ ಭೂತಾಯಿ ಯಾವತ್ತಿದ್ರೂ ಬಂಜೆಯಾಗಿ ಇರುವುದಿಲ್ಲ ಸ್ವಾಮಿ, ಬಂಜೆಯಾಗಿ ಇರುವುದಿಲ್ಲ. ಯಾಕಂದ್ರೆ ನೋಡಿ, ಎಂತ ಪ್ರವಾಹ ಇದ್ರೂ ಕೂಡ ನಮ್ಮ ದನ ಕರಗಳು ಅದರಲ್ಲಿ ಈಜಿ ಮತ್ತೆ ಮನೆಗೆ ಬಂದೇ ಬರುತ್ತವೆ. ಸ್ವಲ್ಪ ಸಂತೋಷವಾಗಿರಿ ಸ್ವಾಮಿ, ಸಂತೋಷವಾಗಿರಿ. ಎಂತ ಗಂಡು ಮಾತನಾಡಿ ಸೀತಾನೆ, ನೀನಾಡಿದ ನುಡಿಗೆ ಒಣಗಿದ ಬನ ಚಿಗುರಿತು, ಬಚ್ಚಿದ ಕೆರೆ ತುಂಬಿತು, ನನ್ನ ನೊಡಲಿಗೆ ಹತ್ತಿಕೊಂಡ ಬೆಂಕಿ ನಂದಿ ಹೋಯಿತು. ಉಮ್ಮಳಿಸಿ ಬರುವ ದುಃಖವೀಗ ನಗುವಿನ ಮಂದಿಗೆ. ಸಹೋದರ ಬಾ, ನೀನು ಯಾವುದಕ್ಕೂ ಹೆದರಬೇಡ ತಮ್ಮ. ಅರುವೆಂಬ ಗುರುವಿನ ಬೆಳಕಿನ ನದಿಯಲ್ಲಿ ಈಜಿ ಬದುಕೋಣ. ನೀನೊಬ್ಬನೇ ನನ್ನೊಂದು ಇದ್ದರೆ ಸಾಕು, ಇಂಥ ಸಾವಿರ ಸಾವಿರ ಕಷ್ಟಗಳು ಬಂದರೂ ನಾನು ಎದುರಿಸಿ ಬದುಕುತ್ತೇನೆ. ನಿಮ್ಮಂತ ಪವಿತ್ರ ಹೃದಯದ ಅಣ್ಣ ಅತ್ತಿಯರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವ ನಾನೇ ಕೇಳಲಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಆ ಪ್ರಕೃತಿಯ ವಿಕೋಪ. ಇದಕ್ಕೆ ನಾವು ಬೆಳೆದ ಬೆಳೆಗಳು ನಾಶವಾಗಿ ಹೋದವು, ನಮ್ಮ ದನಕರಗಳು ನೀರಿನಲ್ಲಿ ತೇಲಿ ಹೋದವು. ಆದರೆ ನಾವು ಉಂಡದ್ದೇ ಉಣಿಸಿ ತಿಂದಿದ್ದೇ ತಿನ್ನಿಸಿ ಬೆಳೆಸಿದ ರಾಮ ಲಕ್ಷ್ಮಣ ಎಂಬ ನನ್ನ 2 ಟಗರುಗಳು ತುಂಬಿದ ಒಲೆಪಾಲನವನ್ನ ತುಂಬಿದ ಒಲೆಪಾಲನ ನಾನೆಷ್ಟೇ ದೂರ ಈಜಿ ಹೋದರೂ ಅವುಗಳು ನನಗೆ ಸಿಗಲೇ ಇಲ್ಲವಲ್ಲ, ಸಿಗಲೇ ಇಲ್ಲ. ಈ ದುಃಖದ ಕಿಚ್ಚನ್ನು ಆರಿಸಿಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಅಂದಾಗ ಧಿಕ್ಕಾರವಿರಲಿ ಈ ಪ್ರಕೃತಿಯ ವಿಕೋಪಕ್ಕೆ. ಮೈದುನ, ಅಳ್ಬೇಡಪ್ಪ. ಯಾಕೆಂದ್ರೆ ನೀನು ಗಂಡಗೆ ವೀರ ಅಂತ ಅನಿಸಿಕೊಂಡವನು. ಆದ್ರೆ ನೀನು ಈ ರೀತಿ ಆದ್ರೆ ಹೇಗಪ್ಪ, ಹೇಗೆ? ನೀನು ಯಾರು ಅಂತ ಗೊತ್ತೇನಪ್ಪ ನಿನಗೆ? ನೀನು ಬಜರಂಗೆ ಹೆಸರೇನಪ್ಪ? ನೀನು ಬಜರಂಗೆ ಹೆಸರೇನವನು ನೀನು. ಯಜಮಾನ್ರೇ, ನೀರು ಈ ನಿಮ್ಮ ಮನೆ ಹತ್ತಿರಾನೇ ಬಂದಿದೆ, ಬೇಗ ಈ ಮನೆ ಖಾಲಿ ಮಾಡಿರಿ. ಹೌದೇ? ಈಗ ನಾವು ಮನೆ ಖಾಲಿ ಮಾಡಬೇಕು. ಹಾಗಾದರೆ ನಾವು ಹೋಗುವುದಿಲ್ಲ. ಹೌದಪ್ಪ, ಡ್ಯಾಮ್ ಹೊಡೆಯುವ ಸಂಭವವಿದೆ. ಈಗ ನೀವೆಲ್ಲ ಪ್ರಾಣ ಉಳಿಸಿಕೊಳ್ಳುವುದು ಮುಖ್ಯ. ಮೇಲಿನ ಗುಡ್ಡಕ್ಕೆ ಸ್ಥಳ ಮಾಡಿದ್ದಾರೆ. ಬೇಗ ಮನೆಗೆ ಬೀಗ ಹಾಕಿ ಹೊರಗೆ ನಡೆಯಿರಿ. ಆಯ್ತು, ನಡೆಯಿರಿ.